ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಇನ್ನೊಂದು ಅರ್ತಿ ದೇವರ ಸಮ್ಮುಖದಲ್ಲಿ, ದೇವರ ಸಾನ್ನಿಧ್ಯದಲ್ಲಿ ದೇವರನ್ನ ಆರಾಧನೆ ಮಾಡಲಿಕ್ಕೆ ದೇವರು ಕೊಟ್ಟ ಅವಕಾಶಕ್ಕೋಸ್ಕರ ನಾವು ಸ್ತೋತ್ರ ಸಲ್ಲಿಸುವ. ಯಾಕಂದ್ರೆ ನಮ್ಮ ಬಲ, ನಮ್ಮ ಶಕ್ತಿ, ನಮ್ಮ ಜ್ಞಾನ, ನಮ್ಮ ಯಾವುದು ಆತನಿಗೆ ಬೇಡ. ಆತನಿಗೆ ನಾವು ಬರೀ ಒಂದು ಕುಂಬರನ ಕೈಯಲ್ಲಿ ಯಾವ ರೀತಿ ಜೇಡಿ ಮಣ್ಣುಂಟು, ಆ ಕುಂಬರನಿಗೆ ಮಾತ್ರ ಜೇಡಿ ಮಣ್ಣಿನ ಮೇಲೆ ಅಧಿಕಾರ. ಅದೇ ರೀತಿ ಇವತ್ತು ನಮ್ಮ ಮೇಲೆ ಆತನಿಗೆ ಮಾತ್ರ ಅಧಿಕಾರ. ಯಾಕಂದ್ರೆ ಆತನ ಸ್ವಾರೂಪ್ಯದಲ್ಲಿ ಸೃಷ್ಟಿ ಮಾಡಿಕೊಂಡು ಆತನ ರಕ್ತದ ಮುಖಾಂತರ ನಮ್ಮನ್ನು ಆತನ ಕ್ರಯಕ್ಕೆ ತೆಗೆದುಕೊಂಡಿದ್ದಾನೆ. ನಾವು ನಮ್ಮ ಸ್ವತ್ತುಗಳಲ್ಲಿ ಯಾರಲ್ಲ. ನಾನು ನನ್ನ ಬದುಕು ಎಂಬುದು ಸಾಧ್ಯವಿಲ್ಲ. ಯಾಕಂದ್ರೆ ಯೇಸುವಿನ ಆ ಪರಿಶುದ್ಧ ರಕ್ತದ ಮುಖಾಂತರ ಆತನ ಕ್ರಯಕ್ಕೆ ತೆಗೆದುಕೊಂಡು ಇವತ್ತು ನಾವು ಆತನ ಮಕ್ಕಳಾಗಿದ್ದೇವೆ. ನಮ್ಮನ್ನು ಆರಾಧನೆ ಮಾಡಲಿಕ್ಕೋಸ್ಕರ ಆತನು ನಮ್ಮನ್ನು ಒಂದು ತಂಡವನ್ನಾಗಿ, ಗುಂಪನ್ನಾಗಿ, ಒಂದು ಜನಾಂಗವನ್ನಾಗಿ ಆತನು ಈ ಲೋಕದಲ್ಲಿ, ಈ ಒಂದು ಪಟ್ಟಣದಲ್ಲಿ ಇಟ್ಟಿರುವುದಾದರೆ ನಾವು ನೋಡ್ತೇವೆ. ಯಾವಾಗ ನಾವು ಆರಾಧನೆ ಮಾಡ್ತೇವೆ, ನಾವು ನೋಡ್ತೇವೆ ಯಾವ ರೀತಿ ಪೌಲ ಸೀಲಳು ಸ್ತುತಿಸುವಾಗ ಅಲ್ಲಿ ಆ ಸೆರೆಮನೆ ಕದಗಳು ಬಿತ್ತು, ಅಲ್ಲಿ ಆ ಒಂದು ಸಿಪಾಯಿಯ ಮನೆ ಒಂದು ರಕ್ಷಿಸಲ್ಪಟ್ಟಿದ್ದು ನೋಡ್ತೇವೆ. ಅದೇ ರೀತಿ ನಾವು ಆರಾಧನೆ ಮಾಡುವಾಗ ನಮ್ಮ ಇಡೀ ಪಟ್ಟಣಕ್ಕೆ ಒಂದು ಆಶೀರ್ವಾದ, ಒಂದು ಪಟ್ಟಣದಲ್ಲಿ ಒಂದು ಬಿಡುಗಡೆ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಹೌದು ಪ್ರಿಯರೇ, ಈ ಒಂದು ಆರಾಧನೆಯು ಒಬ್ಬರ ಜೀವಿತ ಅದು ಪ್ರಾಮುಖ್ಯತೆ ಉಳ್ಳದಾಗಿದೆ. ಯಾವಾಗ ಆರಾಧನೆ ಮಾಡ್ತೇವೆ ಅಲ್ಲಿ ಎಲ್ಲ ಸೈತಾನ ಕೋಟೆ ಗೊತ್ತುಗಳು ಬೀಳುದು ನೋಡ್ತೇವೆ. ಯಾವ ಯೆಹೋಷುವನು ಅಲ್ಲಿ ಎಲ್ಲ ಸಮೂಹವು ಆರಾಧನೆ ಮಾಡುವಾಗ ಅಲ್ಲಿ ಆ ಪಟ್ಟಣ ಬಿತ್ತು, ಎರಿಕೋ ಪಟ್ಟಣ ಎಲ್ಲ ನೆಲ ಸಮಾಧದ ನೋಡ್ತೇವೆ. ಹೌದು ಪ್ರಿಯ, ಸಮಯದಲ್ಲಿ ನಾವು ಆರಾಧನೆಗೂ ಮುಂಚೆ ದೇವರ ವಾಕ್ಯದಲ್ಲಿ ಉತ್ತೇಜನಗೊಳ್ಳುವುದಾದರೆ ಯೆಶಾಯ 43ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ, ಜ್ವಾಲೆ ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ಆಮೆನ್. ನಮ್ಮ ದೇವರು, ಇಡೀ ಪ್ರಪಂಚದ ದೇವರು, ಇಡೀ ಅಖಂಡದ ದೇವರು, ಇಡೀ ಸೃಷ್ಟಿ ಮಾಡಿದ ದೇವರು ಆತನೊಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ. ಆತನ ಹೇಳ್ತಾನೆ, ನಿನ್ನನ್ನು ಸೃಷ್ಟಿಸಿ ರೂಪಿಸಿ ನಿನಗೆ ಒಂದು ಬದುಕು, ಜೀವಿತ ಕೊಟ್ಟಂತ ದೇವರು ನಾನಾಗಿದ್ದೇನೆ. ನೀನು ಯಾಕೆ ಭಯಪಡ್ತಿ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಿನ್ನ ಹೆಸರಿಡಿದು ನಾನು ಕರೆದಿದ್ದೇನೆ. ನಮ್ಮ ಒಬ್ಬೊಬ್ಬರ ಹೆಸರು ಆತನ ಹಿಡಿದು ಕರೆದುಕೊಂಡು ಬಂದಿದ್ದಾನೆ. ಆತನಿಗೋಸ್ಕರ ಯಾರು ನಾಶವಾಗಬಾರದು, ಯಾರು ನರಕಕ್ಕೆ ದೊಬ್ಬಲ್ಪಡಬಾರದು, ಯಾರು ಯಾತನೆಗೆ ಸಿಕ್ಕಬಾರದೆಂಬುದು ಎಲ್ಲವನ್ನು ಆತನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆಯಲ್ಲಿ ತೀರಿಸಿದ್ದಾನೆ. ಈ ಒಂದು ರಹಸ್ಯ, ಈ ಒಂದು ಗುಟ್ಟು ನಾವು ತಿಳ್ಕೊಂಡು ಪರಿಪೂರ್ಣವಾಗಿ ನಾವು ಆತನನ್ನು ತಿಳ್ಕೊಳ್ಳೋದಾದರೆ ಖಂಡಿತವಾಗಿಯೂ ದೇವರು ಆತನು ಹೇಳ್ತಾನೆ, ಭಯಪಡಬೇಡ ಮಗಳೇ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದ್ದೇನೆ, ನಾನು ನಿನಗೆ ಬಿಡುಗಡೆ ಕೊಟ್ಟಿದ್ದೇನೆ, ನಿನ್ನ ಪಾಪದಿಂದ ಪರಿಪೂರ್ಣಗೆ ನಾನು ಬಿಡುಗಡೆ ಕೊಟ್ಟಿದ್ದೇನೆ ಎಂದು ದೇವರು ಹೇಳ್ತಾನೆ. ಮತ್ತೆ ಕೆಳಗಿನ ವಾಕ್ಯ ನೋಡ್ತೇವೆ, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆ. ನಮ್ಮ ದೇವರು ಜೀವಂತವಾಗಿದ್ದಾನೆ. ನಮ್ಮ ದೇವರಿಗೆ ಸಾವು ಇಲ್ಲ. ಸೈತಾನನು ನಾನಾ ರೀತಿಯಲ್ಲಿ ಆತನನ್ನು ಆ ಶಿಲುಬೆಗೆ ಹಾಕಿ ಸತ್ತ ಎಂಬುದು ಆತನ ನೆಗಡ್ತಿದ್ದ. ಆದರೆ ಯೇಸು ಕ್ರಿಸ್ತನ 3ನೇ ದಿನದಲ್ಲಿ ಜೀವಂತವಾಗಿ ಆ ಸೈತಾನ ತಲೆಯನ್ನು ಜಜ್ಜಿಕೊಂಡು ಇವತ್ತಿಗೂ ತಂದೆ ಬಲಪಾಶಿಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡಿದ ದೇವರು ಇವತ್ತಿಗೂ ಜೀವಂತವಾಗಿದ್ದಾನೆ. ಇವತ್ತಿಗೂ ಅಪ್ಪ ತಂದೆ ಕರೆಯುವಾಗ ಆತ ನಮ್ಮ ಸಮ್ಮುಖಕ್ಕೆ ಆತನ ಸಾನ್ನಿಧ್ಯವು ನಮಗೆ ಬರುತ್ತದೆ ನೋಡ್ತೇವೆ ಪ್ರಿಯರೇ. ಅಂತ ದೇವರ ಸಾನ್ನಿಧ್ಯಕ್ಕೆ ನಾವು ಈ ಸಮಯದಲ್ಲಿ ಬಂದಿದ್ದೇವೆ ಪ್ರಿಯರೇ. ನಾವು ಆತನಿಗೆ ಭಯಭಕ್ತಿ ಆರಾಧನೆ, ನಾವು ನಮ್ಮನ್ನು ತಗ್ಗಿಸಿಕೊಂಡು ನಮ್ರವಾಗಿ ಆತನಿಗೆ ಆರಾಧನೆ ಬೇಕು. ಯಾವಾಗ ನಾವು ತಗ್ಗಿಸಿಕೊಂಡು ಆತನ ಸಾನ್ನಿಧ್ಯವನ್ನು ಬಯಸ್ತೇವೋ, ಆತನ ಪರಿಶುದ್ಧವಾದ ಸಾನ್ನಿಧ್ಯ, ಆತನ ಅದು ನಾವು ನೋಡ್ತೇವೆ, ಯಾವುದೊಂದು ಬೇಡದ ವಸ್ತು ಆತನ ಸಾನ್ನಿಧ್ಯಕ್ಕೆ ಸೇರುವುದಿಲ್ಲ. ಯಾಕಂದ್ರೆ ಆತನ ಸಾನ್ನಿಧ್ಯ ಅಷ್ಟು ಪರಿಶುದ್ಧವಾದದ್ದು. ಅದಕ್ಕೋಸ್ಕರ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನು ತಗ್ಗಿಸಿಕೊಳ್ಳುವ ಆತನ ಆರಾಧನೆ, ಆತನನ್ನು ಘನಪಡಿಸುವಾಗ, ಆತನ ಮಹಿಮೆಯನ್ನು ಪಡಿಸುವಾಗ ಆತನ ಮಹಿಮೆಯು ನಮ್ಮ ಮಧ್ಯದಲ್ಲಿ ಹಿಡಿದು ಬರುತ್ತದೆ. ನಾವು ಪ್ರಾರ್ಥನೆ ಪೂರ್ವಕವಾಗಿ ನಮ್ಮ ಜೀವಂತ ದೇವರನ್ನು ನಾವು ಆರಾಧಿಸಲಿಕ್ಕೆ ಹೋಗುವಾಗ ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಪೂರ್ವಕವಾಗಿ ಹೋಗುವ.
ಸ್ವರ್ಗೀಯ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯ ಹೇಳ್ತದೆ, ನಾನಿನ್ನ ದೇವರು. ಯಾಕೆ ಭಯಪಡ್ತಿದ್ದಿ ಮಗನೇ? ಯಾಕೆ ಭಯಪಡ್ತಿದ್ದಿ ಮಗಳೇ? ನಾನು ನಿನ್ನನ್ನು ವಿಮೋಚಿಸಿದ್ದೇನೆ. ಇಸ್ರಾಯೇಲನ್ನು ಸೃಷ್ಟಿಸಿ ರೂಪಿಸಿದವನು ನಾನಲ್ಲವೋ? ನೀನು ನದಿಯಲ್ಲಿ ದಾಟುವಾಗ ನಿನ್ನನ್ನು ನಾನು ಕಾಪಾಡಿದ್ದೇನೆ. ಹೌದು, ಜ್ವಾಲೆ ನಿನ್ನನ್ನು ದಹಿಸದು. ನಿನ್ನನ್ನು ಯಾವುದು ಜನರು ನಿನ್ನನ್ನು ಮುಟ್ಟುವುದಿಲ್ಲ. ಯಾಕಂದ್ರೆ ನಾನು ನಿನ್ನನಿಗೆ ಬಿಡುಗಡೆ ಕೊಟ್ಟಿದ್ದೆಂಬುದು. ಹೌದು ಕರ್ತನೆಪ್ಪ, ನಿನ್ನ ವಾಕ್ಯದ ಪ್ರಕಾರ ನಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಸಾನ್ನಿಧ್ಯವನ್ನು ಆರಾಧನೆ ಮಾಡಲಿಕ್ಕೆ ಬಂದೆ ಪವಿತ್ರಾತ್ಮನೇ. ನೀನೇ ನಮ್ಮ ಮಧ್ಯದಲ್ಲಿ ಇರಿದುಕೊಂಡು ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಿಕೊಂಡು ಪರಿಶುದ್ಧಾತ್ಮನೇ, ಪ್ರಾರಂಭದ ಕಡದಕ್ಕೆಲ್ಲವೂ ನಿನ್ನ ಅಥಾರಿಟಿಗೆ ಒಪ್ಪಿಸಿಕೊಟ್ಟಿದ್ದೇವೆ. ನಮ್ಮ ಜ್ಞಾನ, ನನ್ನ ಬಲ, ನಮ್ಮ ಶಕ್ತಿ ಯಾವ ತುಂಬದೆ ಪವಿತ್ರಾತ್ಮನ ಶಕ್ತಿಯಿಂದ ನೀನು ಕಾರ್ಯ ಮಾಡು. ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕರ್ತ ನಮಗೆ ಸ್ತೋತ್ರ ಹೇಳುವ. ನಾವು ಕೈಗಳನ್ನು ತಟ್ಟುತ್ತಾ, ನೀನನ್ನ ಜೊತೆಗಿರಲು ನನಗೆಂದಿಗೂ ಭಯವಿಲ್ಲ, ನೀನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವ. ಈ ಸಮಯದಲ್ಲಿ ಆರ್ಭಟಿಸಿಕೊಂಡು ಜಯಘೋಷ ಮೊಳಗಿಸ ಆತನ ನಾಮವನ್ನು ಈ ಸಮಯದಲ್ಲಿ ಕೊಂಡಾಡೋಣ. ಥ್ಯಾಂಕ್ ಯು ಗಾಡ್ ರಾಜ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಫರೋಹನೇ ಎದ್ದರು, ಗೊಲ್ಯಾತನು ನಿಂತರು, ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೇ. ಸಿಂಹದ ಗವಿಯಲ್ಲಿ ದಾನಿಯೇಲನ ಜೊತೆಗಿದ್ದು ಕಾದದ್ದು ನೀನೆ ತಾನೇ. ಉರಿಯುವ ಬೆಂಕಿಯಿಂದ ನಿನ್ನ ಭಕ್ತರನ್ನು ಜೊತೆಗಿದ್ದು ಬಿಡಿಸಿದ್ದು ನೀನೆ ತಾನೇ. ನೀನು ನನ್ನಾಯ ದೇವರು ಯೇಸುವೇ, ನೀನು ನನ್ನಾಯ ಕುರುಬನು ಯೇಸುವೇ, ನೀನು ನನ್ನಾಯ ದೇವರು ಯೇಸುವೇ, ನೀನು ನನ್ನಾಯ ಕುರುಬನು ಯೇಸುವೇ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ಯೇಸುವೇ ನೀ ನನ್ನ ಬಲವು, ಯೇಸುವೇ ನೀ ನನ್ನ ಜಯವು, ಯೇಸುವೇ ನೀ ನನ್ನ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೇ ಇಲ್ಲ. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು. ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಕಷ್ಟ ನಷ್ಟ ನೀಗಿ ಹೋಗುತ್ತೆ ನೀನು ನನ್ನ ಜೊತೆಗಿರಲು.
ಚಿಂತೆ ಕಣ್ಣೀರು ಮಾಯವಾಗುತ್ತೆ ನೀನು ನನ್ನ ಜೊತೆಗಿರಲು. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಹಿಂದಿನ ಸ್ಥಿತಿ ಚೇಂಜ್ ಆಗುತ್ತೆ, ಅದ್ಭುತ ಹಿಂದೆ ನಡೆಯುತ್ತೆ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದಕ್ಕಾಗಿ ನಾ ಬಾಳುವೆ. ಶೋಧನೆ ಜಯಿಸುವೆ, ವೈರಿಯ ಗೆಲ್ಲುವೆ, ನಿನ್ನಯ ಬಲದಿಂದ ಮುನ್ನುಗ್ಗುವೆ. ಕೃಪೆಯ ಮೇಲೆ ಕೃಪೆಯ ಹೊಂದುವೆ, ಆಶೀರ್ವಾದವಾಗಿ ನಾ ಬಾಳುವೆ. ನನ್ನ ಕೈ ಬಿಡದ ದೇವರು ನೀನೇ, ನನ್ನ ನಂಬುವ ಕೇಳ್ಯವು ನೀನೇ. ನನ್ನ ಕೈ ಬಿಡದ ದೇವರು ನೀನೇ, ನಾನು ನಂಬುವ ಕೇಳ್ಯವು ನೀನೇ. ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ, ಯೇಸುವೇ ನೀ ನನ್ ಬಲವು, ಯೇಸುವೇ ನೀ ನನ್ ಜಯವು, ಯೇಸುವೇ ನೀ ನನ್ ಧೈರ್ಯವು, ಯೇಸುವೇ ನೀ ನನ್ನೆಲ್ಲವೂ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಭಯವೇ ಇಲ್ಲ. ನೀ ನನ್ನ ಜೊತೆಗಿರಲು ನನಗೆಂದಿಗೂ ಸೋಲೆ ಇಲ್ಲ. ಓ, ನಮಗೆ ಸೋಲೆ ಇಲ್ಲ. ನಮಗೆ ಯಾವ ರೀತಿ ಸ್ವಾಮಿ ಸೋಲುಗಳೆಂಬ ಪದಗಳೇ ಇಲ್ಲ ಸ್ವಾಮಿ. ಯಾಕಂದ್ರೆ ಆ ಸೋಲಿನಲ್ಲಿ ಜಯನ್ನು ಕೊಡುವಂತ ದೇವರಾಗಿದ್ದಿ ನೀನಾಗಿದ್ದಿ ಕರ್ತನೆಪ್ಪ. ಯಾವುದೇ ಫರೋನಗಳು, ಯಾವುದೇ ದುಷ್ಟ ಸೈನ್ಯವು ನಮ್ಮ ಎದುರಲ್ಲೇ ಬಂದ್ರು ಅದು ನಾಶವಾಗಿ ಹೋಗಿ ನೀವು ವಾಕ್ಯ ಹೇಳ್ತದೆ ಸ್ವಾಮಿ. ದೇವ ನಮಗೆ ಮುನ್ನಡೆಸುವಂತ ದೇವರು ಸ್ವಾಮಿ. ದೇವ ನಾವು ಎಂದಿಗೂ ಯಾವ ರೀತಿಯೂ ಲಜ್ಜೆ ಕೆಡುವರಲ್ಲ ಸ್ವಾಮಿ. ನಾವು ಕರ್ತನೆಪ್ಪ ನಮ್ಮನ್ನು ದೇವ ಹೌದು ಸ್ವಾಮಿ ಮುಖ ಎತ್ತಿ ನಡೆಯುವಂತೆ ಮಾಡೋ ದೇವರು, ನಮ್ಮನ್ನು ಮೇಲವರನ್ನಾಗಿಟ್ಟಂತ ದೇವರು, ನಮ್ಮನ್ನು ಆಶುದ ನಿಧಿಯನ್ನಾಗಿಟ್ಟಂತ ದೇವರೇ ನಿಮಗೆ ಆರಾಧಿಸ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಆರಾಧನೆ ಸ್ವಾಮಿ ರಾಜ, ನಿಮಗೆ ಮಹಿಮೆ ಸ್ವಾಮಿ. ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್. ಥ್ಯಾಂಕ್ ಯು ಗಾಡ್ ಜೀಸಸ್. ಹಾಲೆಲೂಯಾ ರಾಜ, ನಿಮಗೆ ಆರಾಧನೆ ಸ್ವಾಮಿ. ದೇವ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ನಿನ್ನ ಅಭಿಷೇಕದಲ್ಲಿ ಸ್ವಾಮಿ ನಮ್ಮನ್ನು ತುಂಬಿಸು. ನಿನ್ನ ಬೆಂಕಿಯಾಗಿ ನಮ್ಮ ಜೀವಿತದಲ್ಲಿ ಇಳಿಬಹುದು ಸ್ವಾಮಿ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸೆಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾವಿ ತುಂಬಿಸೆಯ. ಬೆಂಕಿ
ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ ಇಂದು ಆತ್ಮಾದಿ ಪ್ರವಹಿಸಲು. ಹಸಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ, ಅಧಿಕಾರವ ನೀಡಯ್ಯ ಇಂದು ಆತ್ಮಾದಿ ಪ್ರವಹಿಸಲು. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಕರ್ಮೆಲಿನ ಪ್ರಾರ್ಥನೆಯು ಒಂದು ಕೈವೇಗನ ಕಾಣುವೆ, ಆಹಾಬ ನಡುಗುವಂತೆ ಅಗ್ನಿ ಮಳೆಯಾಗಿ ಸುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಸೀನಾಯ್ ಬೆಟ್ಟದಲ್ಲಿ ಒಂದು ಜ್ವಾಲೆಯನ ಕಾಣುವೆ, ಇಸ್ರಾಯೇಲಿನ ದೇವರೇ ಆ ಜ್ವಾಲೆ ನನ್ನನ್ನುರಿಯಲಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ, ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾದಿ ತುಂಬಿಸಯ್ಯ. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿ ಕಾಲ ಸಮಯವಲ್ಲೋ ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಇಳಿಯಲಯ್ಯ,
ಅಗ್ನಿ ಜ್ವಾಲೆಯಾಗಿ ಉರಿಯಲಯ್ಯ, ಬಿರುಗಾಳಿಯಾಗಿ ಬೀಸಲಯ್ಯ, ಆತ್ಮ ನದಿಯಲ್ಲಿ ಮುಳುಗಿಸಯ್ಯ, ಬೆಂಕಿಯಾಗಿ ಇಳಿಯಲಯ್ಯ. ಓ ಯೇಸುವೆ, ದೇವರ ಮಹಿಮೆ ಬೆಂಕಿಯಾಗಿ ಇಳಿದು ಬರಲಿ ಸ್ವಾಮಿ. ಎಲ್ಲ ರೀತಿಯ ಅಶುದ್ಧವಾದಗಳು ದಯಚಿರಲಿ ಸ್ವಾಮಿ. ದೇವ, ನೀನು ಸ್ವಾಮಿ ಯೆಜೆಕನ ಪ್ರವಾದನ ಕಳೆದುಕೊಂಡು ದೇವರು ಸ್ವಾಮಿ ಆ ತಗ್ಗಿನಲ್ಲಿ ಸ್ವಾಮಿ ಹೇಳಿದ್ದೆ, ನೀನು ಮಾತನಾಡು, ಒಣಗಿದ ಎಲುಬುಗಳೇ, ಒಣಗಿದ ಎಲುಬುಗಳೇ, ಆ ಜೀವ ಶ್ವಾಸವನ್ನು ಕೊಟ್ಟು ದೇವರ ಸ್ವಾಮಿಗೆ ಜೀವ ಬರುವಂತೆ ಮಾಡಿ ದೇವರೇ. ಓ ಯೇಸುವೆ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಎಲ್ಲ ರೀತಿಯ ಅಶುದ್ಧವಾದವನ್ನು ದೇವ ನಾಶ ಮಾಡುವ ದೇವರು ನಿನ್ನ ನದಿಯಲ್ಲಿ ಸ್ವಾಮಿ ದೇವರು ಕಟ್ಟಪ್ಪ ಈ ಜಾಡುವಷ್ಟೊಂದ ಮಹಿಮೆ, ಈ ಜಾಡುವಷ್ಟೊಂದ ಮಹಿಮೆ, ದೇವ ಸೊಂಟದ ಮಹಿಮೆ, ಆ ಮೊದಲಾದ ಮಹಿಮೆ ಸ್ವಾಮಿ ನೀನು ಕೊಡುವಂತ ದೇವರಾಗಿದೆ ಸ್ವಾಮಿ. ಯೇಸುವೆ, ನಿನಗೊಬ್ಬ ನಾವು ಆರಾಧಿಸುತ್ತೇವೆ ಸ್ವಾಮಿ. ಈ ಅಂತ್ಯ ಕಾಲದಲ್ಲಿ ಸ್ವಾಮಿ, ಈ ಕೊನೆಯ ಕಾಲಘಟ್ಟದಲ್ಲಿ ನಿನ್ನ ಮಹಿಮೆಯು ಇಮ್ಮಡಿಯಾದ ಅಭಿಷೇಕವು, ಇಮ್ಮಡಿಯಾದ ಅಭಿಷೇಕದಿಂದ ನೀನು ತುಂಬಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತವನ್ನು ಕಾಣಲು, ಒಂದು ಅದ್ಭುತವನ್ನು ಕಾಣಲು ಸ್ವಾಮಿ ದೇವಸ್ಥಾನ ಬೆಟ್ಟದಲ್ಲಿ ಕಂಡಂತ ಅದ್ಭುತ, ಆ ಕಾರ್ಮೆಲ ಬೆಟ್ಟದಲ್ಲಿ ಕಂಡಂತ ಅದ್ಭುತ ಇವತ್ತು ಒಬ್ಬೊಬ್ಬರ ಜೀವಿತದಲ್ಲೂ ಒಂದು ಕುಟುಂಬದಲ್ಲಿ ಸ್ವಾಮಿ ಒಂದು ಅದ್ಭುತವನ್ನು ಕಾಣಕೊಳ್ಳುತ್ತೇವೆ. ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಕಾಣಲ್ಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಕಾಣಲ್ಪಡಲಿ, ಯೇಸುವಿನ ನಾಮದಲ್ಲಿ ಒಂದು ಮಹಿಮೆ ತುಂಬಲ್ಪಡಲಿ. ಯೇಸುವಿನ ಓ ಯೇಸುವೆ, ಓ ಹಲ್ಲೆಲೂಯಾ ರಾಜ, ಓ ಥ್ಯಾಂಕ್ ಯು ಗಾಡ್. ರಾಜಾ ನಿಮಗೆ ಸ್ತೋತ್ರ. ಉರಿಯಲಯ್ಯ, ನಿನ್ನ ಮಹಿಮೆ ಉರಿಯಲಿ, ನಿನ್ನ ಅಗ್ನಿ ಇಳಿಯಲಿ, ನಿನ್ನ ಮಹಿಮೆ ತುಂಬಿಸಲಿ. ಓ ಯೇಸುವೆ, ಓ ಥ್ಯಾಂಕ್ ಯು, ಓ ಥ್ಯಾಂಕ್ ಯು ಹಲ್ಲೆಲೂಯಾ ರಾಜ. ದೇವಾ, ನಿನ್ನ ಮಹಿಮೆ ಸ್ವಾಮಿ, ನಿನ್ನ ಮಹಿಮೆಯಿಂದ ಸ್ವಾಮಿ. ಹೌದು ಕರ್ತನ ಪಾದದಿಂದ ಮೊನಕಾಲಿನ ಸೊಂಟ ಸ್ವಾಮಿ, ಸೊಂಟದಲ್ಲಿ ಈಜಾಡುವಷ್ಟಂತ ಮಹಿಮೆ ಸ್ವಾಮಿ. ದೇವ, ಈ ಕೊನೆಯ ಕಾಲಘಟ್ಟದಲ್ಲಿ ಸ್ವಾಮಿ ಒಂದು ದೇವ ಆ ಕಾರ್ಮೆಲ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ, ದೇವ ಸೀನೆ ಬೆಟ್ಟದಲ್ಲಿ ಏನು ನಡೆಯಿತು ಸ್ವಾಮಿ. ಇವತ್ತು ಒಂದೊಂದು ಕುಟುಂಬದಲ್ಲಿ ಒಂದು ಅದ್ಭುತವನ್ನು ಕಾಣಲ್ಪಡಲಿ, ಒಂದು ಕುಟುಂಬದಲ್ಲಿ ಒಂದು ಬಿಡುಗಡೆಯಲ್ಲಿ ಕಾಣಲ್ಪಡಲಿ ನಾಮದಲ್ಲಿ ಸ್ವಾಮಿ. ದೇವ, ಕೊನೆಯಲ್ಲಿ ನಾವು ಹೇಳ್ತೇವೆ ಸ್ವಾಮಿ, ಅತಿಯಾಗಿ ನೀನು ಪ್ರೀತಿ ಮಾಡಿದ ದೇವರು ಸ್ವಾಮಿ, ತಾಯಿಗಿಂತ ಹೆಚ್ಚಾಗಿ ಸ್ವಾಮಿ, ತಂದೆಗಿಂತ ಹೆಚ್ಚಾಗಿ, ಈ ಲೋಕದ ಸಂಬಂಧಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥದ್ದಲ್ಲಿ ಯಾರೆಲ್ಲ ಇರುವುದಾದ್ರೆ ಅದು ಯೇಸು ಕ್ರಿಸ್ತನ ಒಬ್ಬನೇ. ಆತನ ಪ್ರೀತಿಗೆ ಕೊನೆ ಇಲ್ಲ, ಆತನ ಪ್ರೀತಿಗೆ ಅದು ಯಾವುದೊಂದು ಸ್ವಾರ್ಥದ ಪ್ರೀತಿ ಅಲ್ಲ, ಅದು ಅಗಾಪ್ಯವಾದ ಪ್ರೀತಿ, ಅದು ಅಗಮ್ಯವಾದ ಪ್ರೀತಿ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲುಗಳು ಬಾಗಿಕೊಳ್ತಾ, ನಾವು ತಗ್ಗಿಸಿಕೊಳ್ತಾ ಈ ಸಮಯದಲ್ಲಿ ಈ ಒಂದು ಕೊನೆಯದಾಗಿ ನಮ್ಮನ್ನು ನಾವು ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಥ್ಯಾಂಕ್ ಯು ಗಾಡ್. Jesus. Jesus, Lord. Oh, Jesus. ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯು, ಅತಿಯಾಗಿ ಪ್ರೀತಿ ಮಾಡಿದೆ, ಅತಿಯಾಗಿ ಪ್ರೀತಿ ಮಾಡಿದೆ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ, ತಾಯಿಗಿಂತ ಶ್ರೇಷ್ಠ ನಿನ್ನ ಪ್ರೀತಿಯೋ. ನೀ ಧನ್ಯನೋ, ಸರ್ವ ಶ್ರೇಷ್ಠನೋ, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ನೀ ಧನ್ಯನು, ಸರ್ವ ಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ, ಯಾರಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿನ್ನನ್ನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನಿನ್ನನು ಎಂದಿಗೂ ಮರೆಯಲಾರೆನು, ನಿನ್ನನ್ನು ಎಂದಿಗೂ ನಾನು ಮರೆಯಲಾರೆನು. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿನ್ನ ಚಿತ್ತದಂತೆ ನಾ ನಡೆಯುವೆ, ನಿನ್ನ ಚಿತ್ತದಂತೆ ನಾ ನಡೆಯುವೆ. ನಿನ್ನ ಜೊತೆ ಜೊತೆ ನಾ ಸಾಗುವೆ, ನಿನ್ನ ಜೊತೆ ಜೊತೆ ನಾ ಸಾಗುವೆ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ನೀ ಧನ್ಯನು ಸರ್ವಶ್ರೇಷ್ಠನು, ನಿನ್ನ ಹಾಗೆ ಯಾರು ಇಲ್ಲ ಯಾರಿಲ್ಲ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಓ ಯೇಸುವೇ, ನಿನಗೆ ಮಹಿಮೆ, ನಿನಗೊಬ್ಬನಿಗೆ ಘನತೆ, ನಿನಗೊಬ್ಬನಿಗೆ ಸ್ತೋತ್ರ ರಾಜ. ಓ ಜೀಸಸ್ ಲಾರ್ಡ್ ಅವರ್ ಇಕಂದ್ರ, ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ. ನಿನ್ನ ಪ್ರಸನ್ನತೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ತುಂಬಿಸಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯಿಂದಕ್ಕಾಗಿ ಸ್ತೋತ್ರ, ನಿನ್ನ ಅದ್ಭುತವನ್ನು ಅನೇಕರ ಜೀವಿತದಲ್ಲಿ ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ನೀನೊಬ್ಬನೇ ರಕ್ಷಕನು, ನೀನು ಅತಿಯಾಗಿ ಪ್ರೀತಿಸಿದಂತ ದೇವ, ನೀನೊಬ್ಬನೇ ಮಹಿಮೆಗೆ ಯೋಗ್ಯನ ದೇವರೇ. ನಿನಗೆ ಘನತೆ ಸಲ್ಲಿಸ್ತೇವೆ, ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಸ್ತುತಿ ಘನಮಾನ ಮಹಿಮೆ ನಿನಗೊಬ್ಬನೇ ಸಲ್ಲಿಸ್ತೇನೆ, ಯೇಸುವಿನ ಮುದ್ದಾದ ನಾಮದಲ್ಲಿ ತಂದೆಯೇ. ಆಮೆನ್ ಆಮೆನ್ ಆಮೆನ್. ಹಲ್ಲೆಲೂಯಾ ರಾಜ. ಥ್ಯಾಂಕ್ ಯು ಗಾಡ್. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡುತ್ತಾ ಈ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡುವ ಪವಿತ್ರಾತ್ಮನೇ,
ಈ ವಾಕ್ಯ ಕೇಳುವ ಪ್ರತಿಯೊಂದು ಮಕ್ಕಳ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಬಿಡುಗಡೆಯನ್ನು, ಉತ್ತೇಜನವನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ಇವತ್ತೊಂದು ಧ್ಯಾನ ಮಾಡ್ತೇವೆ. ಕೀರ್ತನೆ ಪುಸ್ತಕ 39ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಸಾಮ್ 39 ವರ್ಸ್ 1. ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು, ದುಷ್ಟರು ನನ್ನ ಮುಂದೆ ಇರುವಾಗ ಬಾಯಿಗೆ ಕುಕ್ಕೆ ಹಾಕಿಕೊಂಡಿರುವೆನು ಅಂದುಕೊಂಡೆನು. ನಾವು ಇಲ್ಲಿ ನೋಡ್ತೇವೆ ಈ ವಾಕ್ಯದಲ್ಲಿ ದಾವೀದನು ಹೀಗೆ ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು. ಯಾಕೆ ದಾವೀದನು ಈ ರೀತಿ ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಜಾಗರೂಕನಾಗಿರುವೆನು? ಯಾಕಂದ್ರೆ ನೋಡ್ತೇವೆ, ಇವತ್ತು ನಿಮ್ಮ ಪ್ರಾರ್ಥನೆಯ ಉತ್ತರವನ್ನು ಹೊಂದಿಕೊಳ್ಳಬೇಕಾದರೆ, ಇವತ್ತು ನಿಮಗೆ ದೇವರ ವಾಗ್ದಾನ ಮಾಡಿದ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕಾದರೆ, ಅಥವಾ ನಿಮ್ಮ ಜೀವಿತದಲ್ಲಿ ಆರೋಗ್ಯ, ನಿಮ್ಮ ರೋಗದಿಂದ ನಿಮಗೆ ಬಿಡುಗಡೆ ಆಗಬೇಕಾದರೆ, ಎಲ್ಲದಕ್ಕೆ ಅತಿ ಪ್ರಾಮುಖ್ಯವಾದ ನಿಮ್ಮ ಅಂಗವಾಗಿದೆ ನಾಲಿಗೆಯಾಗಿದೆ. ಯಾಕಂದರೆ ನಾಲಿಗೆ ನೀವು ಕಡಿಯನ್ನು ಹಾಕದಿದ್ದರೆ ಅಥವಾ ನಾಲಿಗೆ ಹಾಕಿದ್ದರೆ ಆ ನಾಲಿಗೆಯಿಂದ ಅನೇಕ ಆಶೀರ್ವಾದಗಳನ್ನು ಹಾಳು ಮಾಡುತ್ತೀರಿ. ಅದಕ್ಕೋಸ್ಕರ ಇಲ್ಲಿ ದಾವಿದ್ದಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ನಾನು ಜಾಗರೂಕರಾಗಿರುವೆನು. ಯಾಕಂದರೆ ನಾವು ನೋಡ್ತೇವೆ ಅಪೊಸ್ತಲ ಪೇತ್ರನು ಹೇಳ್ತಾನೆ, 1ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 10ರಿಂದ 12ನೇ ವಾಕ್ಯಗಳು. 1 ಪೀಟರ್ 3:10-12. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದನ್ನು ನುಡಿದಂತೆ ತನ್ನ ನಾಲಿಗೆಯನ್ನು, ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿಹಿಡಿಯಲಿ. ಇಲ್ಲಿ ಅಪೊಸ್ತಲ ಪೇತ್ರ ಹೇಳ್ತಾನೆ, ಇವತ್ತು ನಿಮಗೆ ಸುದಿನ ಅಂದರೆ ಒಳ್ಳೆಯ ದಿವಸಗಳು, ಆಶೀರ್ವಾದವು ಅಥವಾ ಆರೋಗ್ಯವು, ಒಳ್ಳೆಯ ಭವಿಷ್ಯವು ಸಿಗಬೇಕಾದರೆ ಇಲ್ಲಿ ಪೇತ್ರ ಹೇಳ್ತಾನೆ, ನಿಮ್ಮ ನಾಲಿಗೆಯಲ್ಲಿ ಕೆಟ್ಟದನ್ನು ಮಾತನಾಡದಂತೆ, ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಬೇಕು ಎಂಬುದು ಹೇಳ್ತಾನೆ. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ, ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ನನ್ನಲ್ಲಿ ಕುಕ್ಕೆ ಹಾಕಿಕೊಂಡಂತೆ. ನಿಮ್ಮ ನಾಲಿಗೆಗೆ ಕುಕ್ಕೆ ಹಾಕಿಕೊಂಡ್ರೆ ಮಾತ್ರವೇ ಆ ನಾಲಿಗೆಯಲ್ಲಿ ನೀವು ನಿಮ್ಮ ಒಳ್ಳೆಯ ಭವಿಷ್ಯವನ್ನು, ಆಶೀರ್ವಾದದ ವಾಗ್ದಾನಗಳನ್ನು, ಪ್ರಾರ್ಥನೆ ಉತ್ತರಗಳನ್ನು, ನಿಮ್ಮ ಆರೋಗ್ಯವನ್ನು ಮಾತನಾಡಿದರೆ ಮಾತ್ರವೇ. ಯಾಕಂದರೆ ನಿಮ್ಮ ಬಾಯಿಂದ ಬರೋ ಒಂದು ಮಾತು ಅದೊಂದು ಬೀಜಕ್ಕೆ ಹೋಲಿಕಾಗಿದೆ. ಆ ಒಳ್ಳೆಯ ಬೀಜವನ್ನು, ಒಳ್ಳೆಯ ಮಾತನ್ನು ಬಿತ್ತಿದರೆ ಮಾತ್ರವೇ ನೀವು ಬಿತ್ತಿದ ತಕ್ಕ ಹಾಗೆ ಆಶೀರ್ವಾದವು, ಶುಭವು, ಕೃಪೆಯು, ಬಿಡುಗಡೆಯು, ಪ್ರಾರ್ಥನೆ ಬರ್ತದೆ. ಇಲ್ಲದರೆ ನಿಮ್ಮ ನಾಲಿಗೆ ನೀವು ನಕಾರಾತ್ಮಕ, ಅಪನಂಬಿಕೆ ಅಥವಾ ನಿಮ್ಮ ರೋಗಗಳು, ನಿಮ್ಮ ಕಷ್ಟಗಳು, ನಿಮ್ಮ ಬಡತನಗಳು ಮಾತನಾಡಿದೆ, ಅದೇ ರೀತಿಯಲ್ಲಿ ನಿಮಗೆ ಅಂಥ ರೀತಿಯ ಕಷ್ಟಗಳು, ರೋಗಗಳು ಬರಲಿಕ್ಕೆ ನಿಮ್ಮ ನಾಲಿಗೆ ಕಾರಣ. ಅದಕ್ಕೆ ಪೇತ್ರ ಹೇಳ್ತಾನೆ, ಜೀವನದಲ್ಲಿ ಸಂತೋಷಪಟ್ಟು ಸೂದನ್ನು ನೋಡಿದ ಇಷ್ಟವಳವನು ಕೆಟ್ಟದ್ದು ನುಡಿದಂತೆ ತನ್ನ ನಾಲಿಗೆಯನ್ನು, ವಂಚನೆ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಆನಂದ ಮಕ್ಕ ಹೇಳ್ತಾನೆ, ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಅಂದರೆ ಕೆಟ್ಟ ನಡತೆಯನ್ನು ಬಿಟ್ಟುಕೊಂಡು ಅವನು ಒಳ್ಳೆಯ ನಡತೆಯನ್ನು ಅನುಸರಿಸಬೇಕೆಂದು ಪೇತ್ರ ಹೇಳ್ತಾನೆ. ಮತ್ತು ಹೇಳ್ತಾನೆ, ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಪಡಿ. ಯಾಕಂದರೆ ಇವತ್ತು ಜಗಳಕ್ಕೆ ಕಾರಣವಾಗುವುದು ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲ. ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ನಿಮ್ಮ ಕುಟುಂಬವು ಆಶೀರ್ವಾದ ಬೇಕಾದರೆ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಭೆಯಲ್ಲಿ ಕೆಲಸ ಮಾಡಲು ನೀವು ಆದಷ್ಟು ಸಮಾಧಾನಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ಆ ಸಮಾಧಾನ ಇದ್ದರೆ ಮಾತ್ರ ನೀವು ಒಳ್ಳೆಯ ಮಾತನಾಡುತ್ತೀರಿ. ಅಥವಾ ಇಲ್ಲಿ ಜಗಳಕ್ಕೆ ಆಸ್ಪತ್ರೆ ಜಗಳ ಮುಖದ ಕೆಟ್ಟ ಮಾತುಗಳು, ಕೋಪ. ಅದಕ್ಕೆ ಅಪೊಸ್ತಲ ಹೇಳ್ತಾನೆ, ಸಮಾಧಾನ ಆರಿಸಿ ಅದಕ್ಕೋಸ್ಕರ ಪ್ರಯತ್ನ ಮಾಡಲಿ. ಅಂದರೆ ನಿಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಬಿಡಬೇಕು, ಒಳ್ಳೆ ನಡತೆ ಅನುಸರಿಸಬೇಕು ಅಂತ ಹೇಳ್ತಾನೆ. 12ನೇ ವಾಕ್ಯದಲ್ಲಿ ನಾವು ಹೇಳ್ತಾನೆ, ಯಾಕೆಂದರೆ ಕರ್ತವನು ನೀತಿವಂತನು ಕಟಾಕ್ಷ. ಇವತ್ತು ನಿಮ್ಮನ್ನು ದೇವರು ಕಟಾಕ್ಷ ಮಾಡಬೇಕಾದ್ರೆ ನೀವು ನಾಲಿಗೆಯ ಮಾತುಗಳಲ್ಲಿ ನೀತಿವಂತರಾಗಬೇಕು. ಇವತ್ತು ದೇವರ ಆತ್ಮವನ್ನು ತೋರಿಸಿದ ಅನೇಕರು ಇವತ್ತು ಈ ಸಂದೆ ನೋಡೋರು ಅನೇಕರ ಜೀವಿತದಲ್ಲಿ ಕಷ್ಟಗಳು, ಸಂಕಟಗಳು, ರೋಗಗಳು, ವ್ಯಾಧಿಗಳು, ಬಡತನವು ಬರ್ತವೆ. ಕಾರಣ ನೀವು ಅನೇಕರು ಪ್ರಾರ್ಥನೆ ಮಾಡ್ತೀರಿ, ಹೌದು, ಉಪವಾಸ ಮಾಡ್ತೀರಿ, ಎಲ್ಲವನ್ನು ನೀವು ಮಾಡ್ತೀರಿ. ಆದರೂ ನಿಮ್ಮ ನಾಲಿಗೆಗೆ ಎಷ್ಟು ಜನ ಕೊಕ್ಕೆ ಹಾಕಿಕೊಳ್ಳುವುದಿಲ್ಲವೋ ಆ ನಾಲಿಗೆ ನೀವು ಮಾತನಾಡುವ ಅಪನಂಬಿಕೆ ಮಾತುಗಳು, ಜಿಗುಬಿಸೆ ಮಾತುಗಳು, ನಕಾರಾತ್ಮಕ ಮಾತುಗಳು, ಈ ಮಾತು ನೀವು ಪದೇ ಪದೇ ಮಾತು ನಿಮಿತ್ತವಾಗಿ ನಿಮ್ಮ ಆಶೀರ್ವಾದಕ್ಕೆ ಅದು ಅಡ್ಡಿ ಆಗ್ತೇವೆ. ಅದಕ್ಕೆ ಇವತ್ತು ನೀವು ತಿಳಿದುಕೊಳ್ಳಬೇಕು, ಇವತ್ತು ನಿಮ್ಮ ಆಶೀರ್ವಾದಕ್ಕೆ ಅಥವಾ ನಿಮ್ಮ ಪ್ರಾರ್ಥನೆ ಉತ್ತರಕ್ಕೆ ಅಥವಾ ನಿಮ್ಮ ಆರೋಗ್ಯಕ್ಕೆ ಎಲ್ಲ ಅಡ್ಡಿ ಒಂದು ಸಂಗತಿ, ಅದು ನಾಲಿಗೆ ಆಗಿದೆ. ಅದಕ್ಕೆ ನಾಲಿಗೆ ಕುಕ್ಕೆ ಹಾಕಿಕೊಂಡ್ರೆ ಮಾತ್ರವೇ ಆ ನಾಲಿಗೆಯಲ್ಲಿ ನೀವು ಒಳ್ಳೆಯದನ್ನು ಮಾತನಾಡಲಿಕ್ಕೆ, ನಂಬಿಕೆಯನ್ನು ಮಾತನಾಡಲಿಕ್ಕೆ ಸಾಧ್ಯವಾಗ್ತದೆ. ಮತ್ತು ಅಂಥವರು ನೀತಿವಂತರು, ಅವರನ್ನು ದೇವರು ಕಟಾಕ್ಷಿಸ್ತಾನೆ. ಮತ್ತು ಆತ್ಮ ಅವರ ವಿಜ್ಞಾಪನೆ ಕಿವಿ ಕೊಡ್ತಾರೆ. ನಿಮ್ಮ ವಿಜ್ಞಾಪನೆ ಕಿವಿಗಡಬೇಕಾದ್ರೆ ನೀವು ಏನು ಪ್ರಾರ್ಥನೆ ಮಾಡುತ್ತೀರೋ ಪ್ರಾರ್ಥನೆ ಉತ್ತರ ಬರೋ ಮೊದಲು ನಂಬಿಕೆಯಿಂದ ಆ ಪ್ರಾರ್ಥನೆ ಉತ್ತರ ಮಾತನಾಡುವವರು ಹಾಕಬೇಕು ವಿನ ಆ ಪರಿಸ್ಥಿತಿಯನ್ನು, ಆ ಕಷ್ಟವನ್ನು ಮಾತನಾಡಿ ನೀವು ಏನು ಪ್ರಾರ್ಥನೆ ಮಾಡಿದ್ರೆ
ನಂಬಬೇಕು. ನಿಮ್ಮ ಪ್ರಾರ್ಥನೆ ದೇವರ ಚಿತ್ತದ ಪ್ರಕಾರ ನೀವು ಪ್ರಾರ್ಥನೆ ಮಾಡುವುದಾದರೆ 100% ಯೇಸು ಕ್ರಿಸ್ತ ಹೇಳ್ತಾನೆ, ಯೋನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಾಕ್ಯದಲ್ಲಿ, ನೀವು ನನ್ನ ಹೆಸರಿನಲ್ಲಿ ಅಂದರೆ ಯೇಸು ಕ್ರಿಸ್ತನಲ್ಲಿ ತಂದೆಯನ್ನು ಏನು ಬೇಡಿಕೊಂಡರೂ ತಂದೆ ನಿಮಗೆ ಕೊಡುತ್ತಾನೆ, ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮುಂಟಾಗುವುದು ಎಂದು ಹೇಳ್ತಾನೆ. ಅದೇ ರೀತಿಯಲ್ಲಿ 1ನೇ ಯೋನ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ ಆತ ನಿಮ್ಮ ವಿಜ್ಞಾನ ಕೇಳುತ್ತಾನೆ, ನಿಮಗೆ ಗೊತ್ತಾಗಿದೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ನೀವು ದೇವರ ಚಿತ್ತ ಅಂದರೆ ದೇವರ ವಾಕ್ಯಕ್ಕೆ ವಿಧೇಯಕೊಂಡು ಅಂದರೆ ದೇವರ ವಾಗ್ದಾನವನ್ನು ಹಿಡಿದುಕೊಂಡು ಪ್ರಾರ್ಥನೆ ಮಾಡಿದ್ರೆ ನಿಮ್ಗೆ ಗೊತ್ತಿರಬೇಕು, ದೇವರ ಚಿತ್ತ ಅಥವಾ ದೇವರ ವಾಗ್ದಾನ ಪ್ರಾರ್ಥನೆ 100% ನಿಮ್ಮ ಪ್ರಾರ್ಥನೆ ಕೇಳಿದನ್ನೇ ನಂಬಬೇಕು. ಆ ನಂಬಿಕೆಯಿಂದ ಉತ್ತರ ಬರೋ ತನಕ ನಂಬಿಕೆಯಿಂದ ಉತ್ತರವನ್ನು ಅಥವಾ ವಾಗ್ದಾನವನ್ನು ಅಥವಾ ನೀವು ನಿಮ್ಗೆ ಕೊಟ್ಟ ಪ್ರವಾದನೆಯನ್ನು ನಿಮ್ಗೆ ಕೊಟ್ಟ ದರ್ಶನ ಅದನ್ನು ಮಾತನಾಡುತ್ತಿದ್ದರೆ ಮಾತ್ರವೇ ದೇವ ನಮ್ಮ ಪ್ರಾರ್ಥನೆ ಕೇಳುತ್ತಾನೆ. ಅದಕ್ಕೆ ಬಿಟ್ಟು ನೀವು ಪ್ರಾರ್ಥನೆ ಮಾಡುವಾಗ ದೇವರ ಚಿತ್ತ ಪ್ರಕಾರ ಪ್ರೇರಣೆ ಮಾಡ್ತೀರಿ, ವಾಗ್ದಾನ ಇಟ್ಕೊಂಡು ಪ್ರೇರಣೆ ಮಾಡಿದೆ, ಆದರೆ ಪ್ರಾಬ್ಲಮ್ ನೋಡಿಕೊಂಡು ಉತ್ತರ ಬರೋ ತನಕ ನೀವು ಉತ್ತರ ಮಾತನಾಡಿದೆ ನಿಮ್ಮ ಕಷ್ಟ, ನಿಮ್ಮ ಬಡತನ, ನಿಮ್ಮ ರೋಗ ಮಾತನಾಡಿದೆ ಅದರ ಮುಖಾಂತರ ನಿಮ್ಮ ಪ್ರಾರ್ಥನೆ ಉತ್ತರ ಅಡ್ಡಾಗ್ತದೆ. ಮತ್ತು ಇಲ್ಲಿ ದೇವರು ಹೇಳ್ತಾನೆ, ಕೆಡುಕರಿಗೂ ಕರ್ತನು ಕೋಪದ ಮುಖವನ್ನು ಹಾಕ್ತಾನೆ ಎಂದು ಬರ್ತದೆ ಅಂತ ಕೇಳಿದ್ರೆ ನೀವು ಪ್ರಾರ್ಥನೆ ಮಾಡ್ತೀರಿ ಸರಿ, ಅದೇ ಮಾತಿನಲ್ಲಿ ನೀವು ಕೆಟ್ಟ ಮಾತನಾಡ್ತೀರಿ, ನಂಬಿಕೆ ಮಾತು, ಅದಕ್ಕೆ ನೀವು ಕೆಡು ಅಂಥ ಪ್ರಾರ್ಥನೆ ಉತ್ತರ ಬರುವುದಿಲ್ಲ. ಅದಕ್ಕೋಸ್ಕರ ದಾವೀದನೇ ನನ್ನ ನಾಲಿಗೆ ಪಾಪಕ್ಕೆ ಹೋಗಿದ್ದನ್ನು ಕುಕ್ಕೆ ಹಾಕಿ. ಹಾಗಾದರೆ ಯಾವ ರೀತಿ ನಮ್ಮ ನಾಲಿಗೆ ಕೊಕ್ಕೆ ಹಾಕುವುದು, ಅದನ್ನು ಹೇಗೆ ಎಂಬುದನ್ನು ಸಂಗತಿ ಮೊದಲನೇ ಸಂಗತಿ ನೋಡ್ತೀವಿ, ದಿನಾಲೂ ನಮ್ಮ ನಾಲಿಗೆಯನ್ನು ದೇವರಿಗೆ ನಾವು ಸಜೀವ ನಮಗೆ ಅರ್ಪಿಸಿಕೊಡುವರು ಆಗಬೇಕು. ನಾವು ನೋಡ್ತೇವೆ ರೋಮಾಪುರದಲ್ಲಿರುವ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತೆ ನಡೆಸುವ ಸಾಧನಗಳಾಗ ಮಾಡಬೇಡಿರಿ, ಆದರೂ ಸತ್ತವರಿಗಿಂತ ಜೀವಿತರಾಗಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ಅಪ್ಪನೇ ನಿಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನು, ಅದರಲ್ಲಿ ಅತಿ ಪ್ರಾಮುಖ್ಯದ ಅಂಗವಾದ ನಾಲಿಗೆಯನ್ನು ನೀತಿಯ ಸಾಧನಗಳನ್ನಾಗಿ ಆತನಿಗೆ ಪ್ರತಿ ಗಳಿಗೆಯೂ ಸಮರ್ಪಣೆ ಮಾಡಿಕೊಡಬೇಕು. ಪ್ರಿಯರೇ, ಈ ನಾಲಿಗೆ ಚಿಕ್ಕ ಒಂದು ಅಂಗವಾಗಿದೆ. ಈ ನಾಲಿಗೆಯನ್ನು ಪ್ರತಿದಿನವೂ ಮುಂಜಾನೆ ಎದ್ದ ಕೂಡಲೇ ಪ್ರಾರ್ಥನೆ ಮಾಡುವಾಗ ದೇವರಿಗೆ ಎಲ್ಲ ನಿಮ್ಮ ಅಂಗಾಂಗಗಳನ್ನು ಒಪ್ಪಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ದೇವ ಇನ್ನು ನಾಲಿಗೆ ನಾನು ತಂದೆ, ಮಗ ಮತ್ತು ಪವಿತ್ರ ಹೆಸರಿನಲ್ಲಿ ಯೇಸು ಕ್ರಿಸ್ತ ಒಡೆತನವನ್ನು ಅಧೀನ ಮಾಡ್ತೇನೆ. ದೇವ ನನ್ನ ನಾಲಿಗೆಗೆ ಪಾಪಕ್ಕೆ ಹೋಗದಂತೆ ನನ್ನ ಪವಿತ್ರಾತ್ಮ ಮುಖಾಂತರ ನಾಲಿಗೆ ಕುಕ್ಕೆ ಹಾಕಬೇಕು ಎಂಬುದೇನು ಆ ರೀತಿ ಒಪ್ಪಿಸಿಕೊಡುತ್ತಾರೆ, ಮನಪುರ ಒಪ್ಪಿಸಿಕೊಡುತ್ತಾರೆ. ಮತ್ತು ಪ್ರತಿ ಗಳಿಗೆ ನೀವು ಆ ಒಪ್ಪಿಸಿಕೊಟ್ಟು ನಿಮಗೆ ನೆನಪಲ್ಲಿಟ್ಟುಕೊಡಿದರೆ 100% ನಿಮ್ಮ ನಾಲಿಗೆಯಲ್ಲಿ ಪಾಪ ಮಾಡದಂತೆ ನಿಮ್ಮ ನಾಲಿಗೆಯನ್ನು ದೇವರಿಗೆ ಒಪ್ಪಿಸಿಕೊಡ್ಲಿಕ್ಕೆ ಆಗ್ತದೆ. ಮತ್ತು ಆ ನಾಲಿಗೆಯಲ್ಲಿ ದೇವರಿಗೆ ಮಹಿಮೆ ತರುವಂಥ ಸ್ತುತಿ ಆರಾಧನೆ, ದೇವರಿಗೆ ಮಹಿಮೆ ತರುವಂಥ ಪ್ರಾರ್ಥನೆ ಉತ್ತರವನ್ನು ವಾಗ್ದಾನ ಮಾತನಾಡಲಿಕ್ಕೆ ಆಗ್ತದೆ. ಒಂದು ವೇಳೆ ಪ್ರಿಯರೇ ನಿಮ್ಮ ನಾಲಿಗೆಯನ್ನು ಪ್ರತಿ ಗಳಿಗೆ ದೇವ ಈ ನಾಲಿಗೆಯಲ್ಲಿ ನಾನು ಪಾಪ ಮಾಡಬಾರ್ದು, ಈ ನಾಲಿಗೆಯಲ್ಲಿ ನಾನು ಚಾಡಿ ಮಾತನಾಡಬಾರ್ದು, ಈ ನಾಲಿಗೆ ನಾನು ನಕಾರಾತ್ಮಕ ಮಾತನಾಡಬಾರ್ದು, ಈ ನಾಲಿಗೆಯಲ್ಲಿ ನಾನು ಗುಣಗುಟ್ಟಬಾರ್ದು. ಈ ರೀತಿ ನಿಮ್ಮ ನಾಲಿಗೆ ದೇವ ಈ ನಾಲಿಗೆಯಿಂದ ಇಡೀ ದಿನ ನಾವು ನಿನಗೆ ಸ್ತುತಿ ಆರಾಧನೆ ಮಾಡಬೇಕು, ನಿನಗೆ ಮಹಿಮೆ ತರುವಂಥ ನಿನ್ನ ವಾಕ್ಯಗಳ ಮಾತು, ಈ ರೀತಿ ನಿಮ್ಮ ನಾಲಿಗೆಯನ್ನು ದೇವರಿಗೆ ಒಪ್ಪಿಸಿಕೊಡುವುದಾರೆ. ಮತ್ತು ಅದೇ ಒಪ್ಪಿಸುವಿಕೆ ನಿಮಗೆ ನೆನಪಿಟ್ಟುಕೊಂಡು ಅದನ್ನು ಕಾಪಾಡುವುದೇ ಸಮರ್ಪಣೆ. 100% ನಿಮ್ಮ ನಾಲಿಗೆ ಪಾಪಕ್ಕೆ ಹೋಗದಂತೆ ದೇವರ ಆತ್ಮವನ್ನು ನಿಮ್ಮನ್ನು ಕಾಪಾಡ್ತಾನೆ. ದೇವರ ಆತ್ಮನ ಅಭಿಷೇಕ ನಿಮ್ಮ ನಾಲಿಗೆಯಲ್ಲಿ ಇರ್ತದೆ. ಮತ್ತು ಆ ನಾಲಿಗೆಯಲ್ಲಿ ನೀವು ಮಾತನಾಡಿದ ಹಾಗೆ, ಪ್ರಾರ್ಥನೆ ಮಾಡಿದ ಹಾಗೆ, ವಾಗ್ದಾನ ಅರಿಕೆ ಮಾಡಿದವೆ ಪ್ರತಿ ದಿವಸ ಪ್ರತಿಗಳಿಗೆ ದೇವರ ಶುಭವು ಕೃಪೆಯು ಪ್ರಾರ್ಥನೆ ಉತ್ತರವು ಅದ್ಭುತಗಳು ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯರೇ, ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ರೋಮಾಪುರದಲ್ಲಿರುವ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ, ಆದುದರಿಂದ ಸಹೋದರರೇ ದೇವರ ಕನಿಕರವನ್ನು ನಿಮ್ಮ ನೆನಪೆ ತಂದು ನಿಮ್ಮನ್ನು ಬೇಡಿಕೊಳ್ಳುವಂತೆ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕಾಗಿರುವ ಸಜೀವ ನಮಗೆ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕದ ಆರಾಧನೆಯು. ಇಲ್ಲಿ ಅಪೊಸ್ತಲ ಹೇಳ್ತಾನೆ, ನಿಮ್ಮ ಆರಾಧನೆ ದೇವರಿಗೆ ಮೆಚ್ಚಬೇಕಾದ್ರೆ ನಿಮ್ಮ ಸದ್ದ ಪ್ರತಿಯೊಂದು ಅಂಗಗಳನ್ನು ಪ್ರತಿಗಳಿಗೆ ದೇವರಿಗೆ ಸಜೀವ ನಮಗೆ ಅರ್ಪಿಸಿಕೊಡುವುದಾದರೆ ಮಾತ್ರವೇ ನಿಮ್ಮ ಆರಾಧನೆ ದೇವರು ಮೆಚ್ಚುತ್ತಾನೆ. ಇವತ್ತು ನಿಮ್ಮ ನಾಲಿಗೆಯಲ್ಲಿ ನೀವು
ತುಂಬ ದೇವರು ಸ್ತುತಿ ಆರಾಧನೆ ಮಾಡಬಹುದು, ತುಂಬ ಗಂಟೆ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬಹುದು. ಆದರೆ ಅಷ್ಟು ಪ್ರಾರ್ಥನೆ ಮಾಡಿದ ನಂತರ ನಿಮ್ಮ ನಾಲಿಗೆಯಲ್ಲಿ ನೀವು ನಿಮ್ಮ ಸಹೋದರ ಬಗ್ಗೆ ಕೆಟ್ಟ ಮಾತನಾಡುವುದಾದರೆ, ಸಾಡಿ ಮಾತನಾಡುವುದಾದರೆ, ಅವರ ಬಗ್ಗೆ ಗುಣಗುಟ್ಟುವುದಾದರೆ ಅಥವಾ ಅವರಿಗೆ ಕೋಪದ ಸಪ್ಪಿಸಿದರೆ, ಹಾಗಾದರೆ ಆ ನಾಲಿಗೆ ಮುಖಾಂತರ ನೀವು ದೇವರ ಮುಂದೆ ದೋಷಗಳಾಗುತ್ತಿರುತ್ತೀರಿ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮ್ಮ ಆರಾಧನೆ, ನಿಮ್ಮ ಸ್ತುತಿಯಾಜ್ಞ ಅಥವಾ ನೀವು ಮಾಡುವ ಅನ್ಯ ಭಾಷೆ ಪ್ರಾರ್ಥನೆ, ಅದು ನೀವು ಮಾಡುವ ಬುದ್ಧಿಯ ಪ್ರಾರ್ಥನೆ ದೇವರು ಮೆಚ್ಚಬೇಕಾದರೆ ನಿಮ್ಮ ನಾಲಿಗೆಯನ್ನು ಪ್ರೇರೆ ನೀವು ಸಜೀವ ಯಜ್ಞಾಗಿ ನೀವು ಒಪ್ಪಿಸಿಕೊಡುವುದಾದರೆ ಮಾತ್ರವೇ ಅಂಥ ಬಾಯಿಂದ ಬರೋ ಆರಾಧನೆ ದೇವರು ಸ್ವೀಕಾರ ಮಾಡ್ತಾರೆ. ಮತ್ತು ಅಂಥ ಆರಾಧಕ ದೇವರು ಆಶೀರ್ವಾದ ಮಾಡಿದೆ ಮತ್ತು ಅಂಥವರ ಪ್ರಾರ್ಥನೆ ದೇವರು ತಗೊಟ್ಟರೆ ಮತ್ತು ಅಂಥವರ ದೇವರು ನೀತಿವಂತರು, ಆ ನೀತಿವಂತರು ಕಟ್ಟಾಕಿಸ್ತಾನೆ, ಅವರನ್ನು ಕಿವಿಗೊಡುತ್ತಾನೆ. ಹಾಗಾದರೆ ಪ್ರೇರೆ ನಿಮ್ಮ ನಾಲಿಗೆ ಕೊಕ್ಕೆ ಹಾಕಿಕೊಳ್ಳಬೇಕು. ಮತ್ತು ಪ್ರತಿದಿನವೂ ಪ್ರತಿ ಗಳಿಗೆ ನಿಮ್ಮ ನಾಲಿಗೆ ಅಂಗವನ್ನು ಯೇಸು ಕ್ರಿಸ್ತನ ಒಡೆತನಕ್ಕೆ ಅಧೀನ ಮಾಡಲಿಕ್ಕೆ ನೀವು ಕಲಿತುಕೊಳ್ಳುವವರು ಆಗಬೇಕು, ಒಪ್ಪಿಸಿಕೊಡುವವರು ಆಗಬೇಕು, ಸಮರ್ಪಣೆ ಮಾಡಿಕೊಡುವವರು ಆಗಬೇಕು. ಮತ್ತು ಆ ಸಮರ್ಪಣೆ ನಿಮ್ಮ ನೆನಪಿಲಿಟ್ಟುಕೊಳ್ಳುವವರು ಆಗಬೇಕು ಪ್ರೇರೆ. ಈಗ ಎರಡನೇ ಸಂಗತಿ ನೋಡ್ತೇವೆ, ದಿನಾಲು ದೇವರ ವಾಕ್ಯದಲ್ಲಿ ಓದಿ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಜ್ಞಾಪಕಾರ್ಥವಾಗಿ ಇಟ್ಟುಕೊಳ್ಳುವವರು ಆಗಬೇಕು. ನಾವು ನೋಡ್ತೇವೆ ಕೀರ್ತನೆ ಪುಸ್ತಕ 119ನೇ ಕೀರ್ತನೆಯಲ್ಲಿ 11ನೇ ವಾಕ್ಯ, ನಿನಗೆ ವಿರೋಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಅಲ್ಲಿ ನಾವು ದಾವಿದನೇ, ನಿನಗೆ ದೇವರಿಗೆ ವಿರುದ್ಧ ಪಾಪ ಮಾಡಿದ್ರೆ ನಿನ್ನ ನುಡಿಗಳನ್ನ ನಾನು ಇಟ್ಕೊಂಡು ಹಾಗಾದರೆ ಪ್ರೇರೆ ನಿಮ್ಮ ನಾಲಿಗೆ ದೇವರ ಸಮರ್ಪಣೆ ಮಾಡಿದ ಹಾಗೆ ದೇವರ ವಾಕ್ಯನು ಅತಿ ಹೆಚ್ಚಾಗಿ ಓದುವವರಾಗಬೇಕು. ವಾಕ್ಯಗಳು ಓದುವಾಗ ಪ್ರೇರೆ ವಾಕ್ಯದಲ್ಲಿರುವ ಆಜ್ಞೆಗಳನ್ನು ಗಮನದಲ್ಲಿಡಬೇಕು. ಪ್ರತಿಯೊಂದು ಆಜ್ಞೆಗಳನ್ನು ಪ್ರೇರೆ ನೀವು ಓದಿ ಅದನ್ನು ನಿಮ್ಮ ಹೃದಯದಲ್ಲಿ ಜ್ಞಾಪಕವಾಗಿ ಇಟ್ಟುಕೊಳ್ಳಬೇಕು. ಆಗ ನಿಮಗೆ ಪಾಪಕ್ಕೆ ದುಷ್ಫಲ ಬರುವಾಗ ಆ ವಾಕ್ಯ ನಿಮ್ಮನ್ನು ಪಾಪ ಮಾಡಿದಂತೆ ನಿಮ್ಮನ್ನು ತಡೆಗಟ್ಟುತ್ತದೆ. ನಿಮ್ಮ ನಾಲಿಗೆಯಲ್ಲಿ ನೀವು ಪಾಪ ಮಾಡಿದಂತೆ ನಿಮ್ಮಲ್ಲಿರುವ ವಾಕ್ಯ ಪ್ರೇರೆ ಆ ವಾಕ್ಯ ನಿಮಗೆ ನೆನಪಿಗೆ ಬರುವಾಗ ಈ ಕೂಡಲೇ ವಾಕ್ಯದ ಮುಖಾಂತರ ನಿಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದೆ ನಿಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನೀವು ದೇವರ ಸಮರ್ಪಣೆ ಮಾಡಬೇಕು. ನಿಮ್ಮ ಅಂಗವನ್ನು ಪ್ರತಿದಿನ ಅಷ್ಟೇ ದೇವರ ವಾಕ್ಯ ನಿಮಗೆ, ದೇವರ ವಾಕ್ಯ ನಿಮ್ಮಲ್ಲಿ ಇದ್ದರೆ ಕೂಡಲೇ ಆ ವಾಕ್ಯ ನಿಮಗೆ ನೆನಪಿಗೆ ಬರ್ತದೆ. ಆ ಪಾಪ ಮಾಡಿದಂತೆ ಆ ವಾಕ್ಯ ನಿಮ್ಮನ್ನು ತಡೆಗಟ್ಟುತ್ತದೆ. ಆ ವಾಕ್ಯ ನಿಮ್ಮ ನಾಲಿಗೆಯನ್ನು ಕಟ್ಟುತ್ತದೆ, ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ತಾವುತ್ತಾನೆ, ನಾನು ನಿನಗೆ ವಿರುದ್ಧ ಪಾಪ ಮಾಡಿದಂತೆ ನಿನ್ನ ನುಡಿಗಳು ನನ್ನ ಇಟ್ಟುಕೊಂಡಿದ್ದೇನೆ. ಒಂದು ವೇಳೆ ಪ್ರೇರೆ ನೀವು ದೇವರ ವಾಕ್ಯ ಓದುವುದಿಲ್ಲ, ವಾಕ್ಯ ಪ್ರೇರೆ ನೀವು ಕೇಳಿದನ್ನು ನೆನಪಿಟ್ಟುಕೊಳ್ಳುತ್ತಾ, ಹಾಗಾದರೆ ಪಾಪಕ್ಕೆ ಸಹಿತ ದುಷ್ಪರಿಣಾಮ ತರುವಾಗ ವಾಕ್ಯ ಇಲ್ಲದಿದ್ದರೆ ನಿಮ್ಮ ನಾಲಿಗೆಗೆ ಆಗಬಹುದು ನಿಮಗೆ ಕಡಿಯನ್ನು ಹಾಕಲಿಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮ ನಾಲಿಗೆ ಕಡಿಯನ್ನು ಹಾಕಬೇಕಾ, ಕುಕ್ಕೆ ಹಾಕಬೇಕಾ, ಅದಕ್ಕೆ ದೇವರ ವಾಕ್ಯ ಆಗಬೇಕು. ಅದಕ್ಕೆ ಅಪೊಸ್ತಲ ಅದಕ್ಕೆ ದಾವಿದನೇ, ನಾವು ನಿನಗೆ ವಿರುದ್ಧ ಪಾಪ ಮಾಡಿದಂತೆ ನಿನ್ನ ನುಡಿಗಳಲ್ಲಿ ಇಟ್ಟುಕೊಳ್ಳಿ. ದೇವರ ವಾಕ್ಯಗಳು ಅಂದರೆ ದೇವರ ಆಜ್ಞೆಗಳನ್ನು ಪ್ರೇರೆ ನೀವು ಬಾಯ್ಪಾಠ ಮಾಡಬೇಕು, ಅದು ಜ್ಞಾಪಿಟ್ಟುಕೊಳ್ಳಿ ಕಲಿತು. ಆಗ ನಿಮಗೆ ಪಾಪ ಮಾಡಿದೆ ಆ ವಾಕ್ಯ ನಿಮಗೆ ತಡೆಗಟ್ಟುತ್ತದೆ ಪ್ರೇರೆ. ಮೂರನೇ ಸಂಗತಿ ನೋಡ್ತೇವೆ, ದಿನಾಲು ನಮ್ಮ ನಾಲಿಗೆಗೆ ಕಡಿವಾಣ ಹಾಕುವವರು ಆಗಬೇಕು. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ, ಸದ್ಭಕ್ತಿ ನಿಂದಿಸಿಕೊಳ್ಳುವ ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣ ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಇಲ್ಲಿ ಅಪೊಸ್ತಲ ಯಾಕೋಬ ಅತಿ ಸ್ಪಷ್ಟತೆ, ಹೌದು ನೀವು ಸದ್ಭಕ್ತರಾಗಿ ನೀವು ಜೀವಿಸಬಹುದು, ದೇವರ ವಾಕ್ಯ ವಿದ್ಯಾರ್ಥಿಗೆ ಒಳ್ಳೆಯ ಕ್ರಿಯೆಗಳು ಮಾಡಬಹುದು, ದಾನ ಧರ್ಮಗಳು ಮಾಡಬಹುದು, ಗಂಟೆಗೆ ನೀವು ಪ್ರಾರ್ಥನೆ ಮಾಡಬಹುದು, ಉಪವಾಸ ಆದರೆ ಇಲ್ಲತಂದೆ ನಿಮ್ಮ ನಾಲಿಗೆ ಕಡಿವಾಣ ಹಾಕದಿದ್ದರೆ ನಿಮ್ಮ ಹೃದಯವನ್ನು ಮೋಸಗೊಳಿಸ್ತೀರಿ ಮತ್ತು ನಿಮ್ಮ ಭಕ್ತಿ ನಿಷ್ಪ್ರಯೋಜನ ಆಗದೆ. ಕಡಿವಾಣ ಹಾಕಬೇಕಾದ್ರೆ ಮೊದಲು 2 ಸಂಗತಿ. ಒಂದು, ದಿನಾಲು ನಿಮ್ಮ ನಾಲಿಗೆಯನ್ನು ತಂದೆ ಮಗ ಪವಿತ್ರಾತ್ಮನ ಅಧೀನಕ್ಕೆ ಒಪ್ಪಿಸಿಕೊಡಬೇಕು. ಮತ್ತು ದೇವರ ವಾಕ್ಯವನ್ನು ಓದಿ ಆ ವಾಕ್ಯಗಳಿಂದ ದೇವರ ಆಜ್ಞೆಗಳನ್ನು ನಿಮ್ಮ ಮನಸ್ಸಿಟ್ಟುಕೊಳ್ಳಬೇಕು. ಆಗ ಮಾತ್ರ ಆ ವಾಕ್ಯ ನಿಮ್ಮ ನೆನಪಿಗೆ ಜ್ಞಾಪಕ ತರ್ತದೆ. ಆ ವಾಕ್ಯ ಎಂಬ ಈ ವಾಕ್ಯವೇ ನಿಮ್ಮ ನಾಲಿಗೆ ಕಡಿಯನ್ನು ಹಾಕಲಿಕ್ಕೆ ಸಾಧ್ಯ. ಒಂದು ನಿಮ್ಮಲ್ಲಿ ವಾಕ್ಯ ಇಲ್ಲದಿದ್ದರೆ ನಿಮ್ಮ ನಾಲಿಗೆ ಕಡಿಯನ್ನು ಆಗದೆ. ವಾಕ್ಯ ಅತಿ ದೇವರ ವಾಕ್ಯ ಅದು ಇಬ್ಬೈಕತ್ತಿಯಾಗಿದೆ. ಇನ್ನು ದೇವರ ವಾಕ್ಯ ಅದು ಹೋಲಿಕೆ ಮಾಡಿದೆ, ಅದು ಚಮಟಿಕೆ ಹೋಲಿಕೆ ಮಾಡಿದೆ. ಈ ರೀತಿ ದೇವರ ವಾಕ್ಯ ಅನೇಕ ರೀತಿ ದೇವರ ವಾಕ್ಯ ನಿಮಗೆ ಅದರ ಬೆನಿಫಿಟ್ ಉಂಟು. ದೇವರ ವಾಕ್ಯನ ಎಷ್ಟು ಓದುತ್ತೀರೋ, ಎಷ್ಟು ವಾಕ್ಯ ಧ್ಯಾನ ಮಾಡ್ತಿರೋ, ಎಷ್ಟು ವಾಕ್ಯ ಜ್ಞಾಪಕ, ಈ ವಾಕ್ಯಕ್ಕೆ ಶಕ್ತಿ ಉಂಟು. ಈ ವಾಕ್ಯ ಏನು ಮಾಡ್ತದೆ, ನಿಮ್ಮ ನಾಲಿಗೆಗೆ ಪಾಪ ಮಾಡಿದ್ರೆ ಕಡಿವಾಣ ಆಗ್ತದೆ. ಒಂದು ವೇಳೆ ನಿಮ್ಮಲ್ಲಿ ವಾಕ್ಯ ಇಲ್ಲವೋ ಅದು ನಿಮ್ಮ ನಾಲಿಗೆ ಕಡಿವಾಣ ಹಾಕಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನಿಮ್ಮ ನಾಲಿಗೆ ಕಡಿವಾಣ ಆಗ್ತದೆ, ವಾಕ್ಯ ಬೇಕು. ಅದೇ ದಿನ ಹೆಚ್ಚೆಚ್ಚಿಗೆ ಪ್ರಾರ್ಥನೆ ಮಾಡುವರಬೇಕು. ಮತ್ತು ಪಂಥ ಸತ್ತಮ ದಿನದಲ್ಲಿ ಪ್ರೇರೆ ಯೇಸು ಕ್ರಿಸ್ತನು ತನ್ನ ಪವಿತ್ರಾತ್ಮನನ್ನು ಆ ಅಭಿಷೇಕವು ಬರುವಾಗ ಪವಿತ್ರಾತ್ಮನು ನಾಲಿಗೆ ಉಪವಾಸದಲ್ಲಿ
ಆ 120 ಶಿಷ್ಯರ ಮೇಲೆ ಬಂದನು ಮತ್ತು ಪ್ರತಿಯೊಬ್ಬರಿಗೆ ಅನ್ಯ ಭಾಷೆಯ ವರವನ್ನು ಕೊಟ್ಟನು ನಾವು ನೋಡ್ತೇವೆ. ಈ ಅನ್ಯ ಭಾಷೆಯ ವರವು ಪ್ರೇರೆ ನಿಮ್ಮಲ್ಲಿ ಇರುವುದಾದರೆ ಆ ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮನ ಅಭಿಷೇಕವು ನಿಮ್ಮ ನಾಲಿಗೆಯನ್ನು ಕೊಕ್ಕೆ ಹಾಕಲಿಕ್ಕೆ ಅದು ನಿಮಗೆ ಸುಲಭ ಮಾಡ್ತದೆ. ಅದಕ್ಕೆ ಪ್ರೇರೆ ನಿಮ್ಮ ನಾಲಿಗೆ ಕೊಕ್ಕೆ ಹಾಕಬೇಕಾದರೆ ನಿಮಗೆ ಬೇಕು ನಿಮ್ಮ ಸಮರ್ಪಣೆ, ಎರಡನೇ ಬೇಕು ದೇವರ ವಾಕ್ಯ, ಮೂರನೇ ಬೇಕು ಪ್ರಾರ್ಥನೆ. ಅದು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ನಿಮಗೆ ಅನ್ಯ ಭಾಷೆ ಗಿಫ್ಟ್ ಇರುತ್ತದೆ. ಅನ್ಯ ಭಾಷೆ ಪ್ರತಿ ಅಟ್ಲೀಸ್ಟ್ 1 ಗಂಟೆಯಾದರೂ ಪ್ರಾರ್ಥನೆ ಅಭ್ಯಾಸ ಮಾಡುವುದಾದರೆ ಪ್ರೇರೆ ಆಗ ಈ ಪ್ರಾರ್ಥನೆ, ಈ ವಾಕ್ಯ ಮತ್ತು ಸಮರ್ಪಣೆ 3 ಆಯುಧಗಳು ಪ್ರೇರೆ ನಿಮ್ಮ ನಾಲಿಗೆ ಕಡಿಯನ್ನು ಹಾಕಲಿಕ್ಕೆ ನಿಮಗೆ ಸಾಧ್ಯವಾದರೆ ಆಗ ಮಾತ್ರ ನಿಮಗೆ ಆಶೀರ್ವಾದವನ್ನು, ಒಳ್ಳೆಯ ಆರೋಗ್ಯನು ಪ್ರಾರ್ಥನೆ ಹೊಂದೋಗ್ಲೇ ಸಾಧ್ಯವಾಗುತ್ತದೆ ಪ್ರೇರೆ. ಈಗ 4ನೇ ಸಂಗತಿ ನೋಡಿದೆ, ನಾಲಿಗೆಗೆ ಯಾಕೆ ಕಡಿಯನ್ನು ಹಾಕದ್ದು ಏನು ಆಗ್ತದೆ ಎಂದರೆ ನಾವು 4 ನಾಲಿಗೆಯಲ್ಲಿ ಕೆಟ್ಟ ಮಾತುಗಳು ಎಂದಿಗೂ ಮಾತನಾಡುವವರು ಆಗಬಹುದು. ಈ ಕಡಿವನ್ನು ಹಾಕಿದರೆ ಅದು ಮಾತನಾಡೋಕ್ಕೆ ಬಿಡಾಗುತ್ತೆ. ಕೆಟ್ಟ ಮಾತಾಡಿದ್ರೆ ಏನಾಗ್ತದೆ ನೋಡೋ ಪ್ರೇರೆ ನಾವು ನೋಡ್ತೇವೆ. ಜ್ಞಾನೋಕ್ತಿ ಪುಸ್ತಕ 12ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ, ದುಷ್ಟನು ತುಟಿಗಳ ದೋಷದಿಂದ ಬೋಣಿಗೆ ಬೀಳುವನು, ಶಿಷ್ಟನು ಇಕ್ಕಟ್ಟಿನ ಪಾರಾಗುವನು. ಇಲ್ಲಿ ಅಂತ ಸ್ವಲ್ಪ ದುಷ್ಟನು ತುಟಿಗಳ ದೋಷದಿಂದ ಬೋಣಿಗೆ ಬೀಳಂದರ್ಥ ಯಾವ ಒಬ್ಬ ವಿಶ್ವಾಸಿ ಪ್ರಾರ್ಥನೆ ಮುಖಾಂತರ, ಸಮರ್ಪಣೆ ಮುಖಾಂತರ, ವಾಕ್ಯದ ಮುಖಾಂತರ ತನ್ನ ನಾಲಿಗೆ ಕಡಿಯನ್ನು ಹಾಕದಿದ್ದರೆ ಆ ನಾಲಿಗೆಯು ಏನಾಗ್ತದೆ, ಆ ನಾಲಿಗೆಯು ಅವನು ದುಷ್ಟನಾಗಿಕೊಂಡು ತನ್ನ ನಾಲಿಗೆಯಲ್ಲಿ ಕೆಟ್ಟ ಮಾತನಾಡಿದ ಮುಖಾಂತರವಾಗಿ ಅಂತಂದರೆ ದುಷ್ಟನು ತುಟಿಗಳ ದೋಷದಿಂದ ಬೋಣಿಗೆ ಬೀಳುತ್ತಾನೆ ಎಂದರ್ಥ. ಅವನು ಏನು ಮಾಡ್ತಾನೆ, ನಾಲಿಗೆಯಲ್ಲಿ ಅಪಘಾತದ ಮಾತನಾಡುವುದರೆ, ದುರ್ಮರಣ ಬಗ್ಗೆ ಮಾತನಾಡಿದರೆ, ಅದು ದುರ್ಘಟನೆ ಬಗ್ಗೆ ಮಾತನಾಡುವುದರೆ, ಪದೇ ಪದೇ ರೋಗದ ಬಗ್ಗೆ ಅದೇ ರೀತಿಯಲ್ಲಿ ಅವನು ಹಾಗೆ ಆ ಸೈತಾನನು ಅವನ ಮಾತನ್ನು ಕೇಳಿ ಅವನು ಬೋಣಿಗೆ ಬೀಳುತ್ತೆ. ಯಾಕಂದರೆ ನಿಮ್ಮ ಮಾತು ಒಂದು ಬೀಜಕ್ಕೆ ಹೋಲಿಕೆ ಆಗಿದೆ. ಆ ಬೀಜ ಅದು ಬಿತ್ತುವುದಾದರೆ ಅದೇ ರೀತಿಯಾದ ಫಲ ಬರೋದಕ್ಕೆ ಅದಕ್ಕೆ ನಿಮ್ಮ ನಾಲಿಗೆ ಕೊಕ್ಕೆ ಹಾಕೋದು ಅತಿ ಇಂಪಾರ್ಟೆಂಟ್. ಮತ್ತು ಇರುತ್ತೆ ಶಿಷ್ಟನು ಇಕ್ಕಂತ ಪಾರವನು ಅಂದರೆ ಶಿಷ್ಟನು ಏನು ಮಾಡ್ತಾನೆ, ಅವನು ಎಂದಿಗೂ ನಕಾರಾತ್ಮಕ ಮಾತನಾಡೋದಿಲ್ಲ. ಅವನು ಅಪನಂಬಿಕೆ, ಅವನು ಪ್ರತಿದಿನ ಅವನು ನಂಬಿಕೆಯನ್ನು ಮಾತನಾಡ್ತಾನೆ, ನಂಬಿಕೆಯ ವಾಗ್ದಾನ. ಆಗ ಅವನು ಇಕ್ಕಟ್ಟಿನಿಂದ ಪಾರ ಆಗುತ್ತಾನೆ. ಈಗ ಕಷ್ಟಗಳಿರ್ಬೋದು, ನೀವು ಕಷ್ಟ ಮಾತನಾಡಬಾರ್ದು. ಅದಕ್ಕೆ ನೋಡಿ 7ನೇ ಪ್ರವಾದಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಲೆಟ್ ದ ವೀಕ್ ಶೇ ಐ ಆಮ್ ಸ್ಟ್ರಾಂಗ್ ಅಂದರೆ ನೀವು ಬಲಹೀನರಾಗ್ಬೋದು. ಅದೇ ಅಂದರೆ ನಾನು ಬಲಹೀನನು ಹೇಳಿದೆ, ನಾನು ಬಲಶಾಲಿ ಎಂದರೆ ಹೇಳಬೇಕು. ಅಂದರೆ ಲೆಟ್ ದ ಪೂರ್ ಶೇ ಐ ಆಮ್. ಈಗ ನೀವು ಬಡವನಿದ್ದರೆ ನೀವು ನಾನು ಬಡವನು ಇದ್ದರೆ ನೀವು ಬಡವನು ಹೇಳಿದರೆ ನಾನು ಶ್ರೀಮಂತವನು. ಈ ರೀತಿ ನಿಮ್ಮ ನಾಲಿಗೆಯಲ್ಲಿ ನೀವು ವಾಗ್ದಾನ ಮಾತನಾಡಿದರೆ ನೀವು ಎಲ್ಲ ಈ ಕಡೆ ಪಾರ ಆಗ್ತೀರಿ. ಅದೇ ಬಂದು ನಿಮ್ಮ ನಾಲಿಗೆ ಕೆಟ್ಟದ್ದನ್ನು ಮಾತನಾಡಿದ್ರೆ ನೀವು ಸೈತಾನ ಬೋನ್ ಸಿಕ್ಕಿ ಬೀಳುತ್ತೀರಿ ಎಂಬುದಾಗಿ ಸೊಲೊಮೋನ ಹೇಳ್ತಾನೆ. ಮತ್ತು ಅದನ್ನ ಬರ್ತದೆ, ಬಾಯ ಫಲವಾಗಿ ಮನುಷ್ಯನು ಬೇಕಾದ ಸುಖವನ್ನು ಅನುಭವಿಸನು, ಅವನ ಕೈ ಕೆಲಸ ಫಲವು ಅವನಿಗೆ ಪ್ರಾಪ್ತವಾಗುವುದು. ಬಾಯ ಫಲ ಅಂದರೆ ನಿಮ್ಮ ಬಾಯಿಯಲ್ಲಿ ಪ್ರತಿ ಗಳಿಗೆ ದೇವರ ವಾಗ್ದಾನಗಳು ಮಾತನಾಡಬೇಕು. ಎಷ್ಟು ದೇವರ ವಾಗ್ದಾನ ಮಾತನಾಡೋದು, ಆ ವಾಗ್ದಾನದಲ್ಲಿ ಶಕ್ತಿ ಉಂಟು. ಆ ವಾಗ್ದಾನ ಮಾಡಿದ ದೇವರು ನಂಬಿಕಸ್ತನು. ಆ ವಾಗ್ದಾನ ಏನು ಅದೇ ರೀತಿಯಲ್ಲಿ ಆ ವಾಗ್ದಾನದ ಪ್ರತಿಫಲ ನಿಮಗೆ ಸಿಗ್ತದೆ. ಅದಕ್ಕೆ ನಿಮ್ಮ ಬಾಯ ಫಲವಾಗಿ ಮನಸ್ಸು ಬೇಕಾದ ಸುಖವನ್ನು ಅನುಭವಿಸನು, ಅವನ ಕೈ ಹಾಕಿದ ಕೆಲಸವು ಅವನಿಗೆ ಫಲವು ಪ್ರಾಪ್ತ. ನೀವು ಕೈ ಆಗುತ್ತ ಕೆಲಸದಲ್ಲಿ ನೀವು ನಂಬಿಕೆ ಮಾಡಬೇಕು. ಈ ನನ್ನ ಕೆಲಸದಲ್ಲಿ ನಾವು ಒಳ್ಳೆಯ ಸಂಬಳ ಸಿಗ್ತದೆ. ಇನ್ನು ಈ ರೀತಿ ನಾವು ಒಳ್ಳೆಯದನ್ನು ಮಾತನಾಡಿದರೆ ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ನಿಮ್ಮ ಸೇವೆ ಅದು ಅದರ ಪ್ರತಿಫಲ ನಿಮಗೆ ಸಿಗುತ್ತೆ ಎಂಬಲ್ಲಿ ಸೊಲೊಮೋನ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಜ್ಞಾನೋಕ್ತಿ ಪುಸ್ತಕ 13ನೇ ಅಧ್ಯಾಯದಲ್ಲಿ 2 ಮತ್ತು 3ನೇ ವಾಕ್ಯ, ಬಾಯ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸನು, ಬಲಾತ್ಕಾರವೇ ದೂರಗಳಕ್ಕೆ. ಪುನಃ ಬಾಯ ಫಲ ಅಂದರೆ ಅದಕ್ಕೆ ಹೇಳ್ತಾನೆ, ನಿಮಗೆ ಒಳ್ಳೆಯ ದಿವಸ ಬೇಕಾ, ಒಳ್ಳೆಯ ಆರೋಗ್ಯ ಬೇಕಾ, ಒಳ್ಳೆಯ ಭವಿಷ್ಯ ಬೇಕಾ, ಸಮೃದ್ಧಿ ಬೇಕಾ, ಎಲ್ಲ ನಿಮ್ಮ ನಾಲಿಗೆಯಲ್ಲಿ ಉಂಟು ಪ್ರಿಯರೇ. ಅದಕ್ಕೆ ನಿಮ್ಮ ನಾಲಿಗೆಯಲ್ಲಿ ನೀವು ಅಪನಂಬಿಕೆ ಮಾತನಾಡಿದೆ ಪ್ರತಿದಿನ ಪ್ರಾರ್ಥನೆ ಮಾಡಿದಾಗೆ ದೇವರ ವಾಕ್ಯದಲ್ಲಿ 1000ಕ್ಕಿಂತಲೂ ಜಾಸ್ತಿ ವಾಗ್ದಾನ ಉಂಟು. ಆ ಕೆಲವು ವಾಗ್ದಾನಗಳನ್ನು ದಿನವೂ ಮಾತನಾಡಲಿಕ್ಕೆ ಅಭ್ಯಾಸ ಮಾಡಿಕೊಳ್ಳಬೇಕು. ಆಗ ಬಾಯ ಫಲವಾಗಿ ಮನುಷ್ಯನು ಸುಖವನ್ನು ಅನುಭವಿಸ್ತಾನೆ. 3ನೇ ವಾಕ್ಯದ, ಬಾಯಿನ ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತಿರುಗಿ ಬಿಡೋನು ನಾಶವನ್ನು. ನಿಮ್ಮ ಬಾಯಿನ ಕಾಯಬೇಕು. ನಿಮಗೆ ರೋಗಗಳು ಗುಣ ಆಗಬೇಕಾ, ಡಾಕ್ಟರ್ ಹೇಳಬಹುದು ನಿಮಗೆ ಈ ಕಾಯಿಲೆ ಉಂಟು ಹೇಳಬಹುದು. ಡಾಕ್ಟರ್ ಹೇಳಬಹುದು ನೀವು 3 ತಿಂಗಳು ಸಾಗಿದೆ, ಅದು ನೀವು ಆ ಡಾಕ್ಟರ್ ರಿಪೋರ್ಟ್ ಮಾತನಾಡೋರು ಆಗಬಾರ್ದು. ಮೆಡಿಸಿನ್ ತೆಗೆದುಕೊಳ್ಳಬೇಕು, ಅದನ್ನು ಮಾತನಾಡಬೇಕು. ಯೇಸು ಕ್ರಿಸ್ತನ ಭಾಷಣದಿಂದ ನಾನು ರೋಗ ಆಗ್ತದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು 24 ವರ್ಷದ ಮೊದಲು ಈ ಭೂಲಕ್ಕೆ ಬಂದು ನಿಮ್ಮ ಪಾಪಗಳನ್ನು ಮಾತ್ರ ಅಲ್ಲ, ನಿಮ್ಮ ಎಲ್ಲ ರೋಗಗಳನ್ನು, ಎಲ್ಲ ವ್ಯಾಧಿಗಳನ್ನು ಆತನ ಕಲ್ವರಿ ತೆಗೆದುಕೊಂಡಿದ್ದಾನೆ. ನಿಮ್ಮ ರೋಗ
ರೋಗಕ್ಕೋಸ್ಕರ ಆತನ ಶರೀರ ಪ್ರಿಯರೇ ಅದು 39 ಚಡಿ ಏಟಿನಿಂದ ಆತನ ಪೆಟ್ಟು ತಿಂದಿದ್ದಾನೆ. ಮತ್ತು ಅಪೊಸ್ತಲ ಪೇತ್ರ ಹೇಳ್ತಾನೆ 1 ಪೇತ್ರ 2:24 ವಾಕ್ಯದಲ್ಲಿ ಯೇಸು ಕ್ರಿಸ್ತನ ಬಾಸು ನಿಮಗೆ ಗುಣವಾಯಿತು. ನೀವು ಈ ವಾಕ್ಯವನ್ನು ಆ ವಾಕ್ಯವನ್ನು ನಂಬಿಕೆ ಮಾಡಬೇಕು ಮತ್ತು ಪದೇ 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 ನೀವು ಮಾತನಾಡುವುದರ ಪ್ರಿಯರೇ ನಿಮ್ಮ ರೋಗವು ಗುಣವಾಗ್ತದೆ. ಇಲ್ಲದಿದ್ದರೆ ನೀವು ಡಾಕ್ಟರ್ ಹೇಳಿದ ಆ ರಿಪೋರ್ಟ್ ಮಾತನಾಡಿದರೆ ನಿಮ್ಮ ರೋಗ ಜಾಸ್ತಿ ಆಗ್ತದೆ ಮತ್ತು ನಿಮಗೆ ಮರಣ ಬರ್ತದೆ. ಪ್ರಿಯರೇ ಬಾಯನ್ನು ಕಾಯುವನು ಜೀವನ. ಎಂದಿಗೂ ನಿಮ್ಮ ಬಾಯಲ್ಲಿ ನಿಮ್ಮ ಮಾತು ಕೆಟ್ಟದ್ದನ್ನು ಮಾತನಾಡದಂತೆ, ರೋಗವನ್ನು ಮಾತನಾಡದಂತೆ, ಅಪಘಾತದ ಬಗ್ಗೆ ಮಾತನಾಡದಂತೆ, ದುರ್ಮನ ಬಗ್ಗೆ ಮಾತನಾಡದೇನೋ ನಿಮ್ಮ ಬಾಯನ್ನು ಕಾಯುವುದಾದರೆ ನೀವು ನಿಮ್ಮ ಶರೀರವನ್ನು ನಿಮ್ಮ ಕುಟುಂಬವನ್ನು ಕಾಯಲಿಕ್ಕೆ ಸಾಧ್ಯವಾಗ್ತದೆ. ತುಟಿಗಳನ್ನು ತಿಳಿದು ಬಿಡುವನು ನೀವು ಪ್ರೇರೆ ಕೂಡಲೇ ಏನೋ ಒಂದು ಈಗ ಎಕ್ಸಾಂಪಲ್ ಈಗ ಒಂದು ಮಳೆಗಾಲಕ್ಕೆ ಎಲ್ಲರಿಗೆ ಸಾಧಾರಣವಾಗಿ ಎಲ್ಲರಿಗೂ ಒಂದು ರೀತಿಯ ಶೀತ ಅಥವಾ ಜ್ವರವು ಬರುವಾಗ ನೀವು ಕೂಡಲೇ ಜ್ವರ ಬಂದ ಕೂಡಲೇ ನನಗೆ ಮಲೇರಿಯಾ ಬಂತು ಅಥವಾ ಕೋವಿಡ್ ಬಂತೆಂದು ಅರಿಕೆ ಮಾಡಿದರೆ ಅದು ನಿಮ್ಮ ಮಾತಿನ ಹಾಗೆ ಅದೇ ರೀತಿಯಲ್ಲಿ ಅದಕ್ಕೆ ಎಂದಿಗೂ ಪ್ರೇರೆ ನೀವು ಯಾವ ಸಂಗೀತ ನಿಮಗೆ ಬರುವಾಗ, ಯಾವ ಕಷ್ಟ ಬರುವಾಗ ನಕಾರಾತ್ಮಕ ಮಾತನಾಡಿದೆ ನೀವು ಆ ಕಷ್ಟದಲ್ಲಿ ದೇವರ ವಾಗ್ದಾನ ಮಾತನಾಡಬೇಕು. ಆಗ ಎಂಥ ಕಷ್ಟ ಇದ್ದರೂ, ಎಂಥ ಸಮಸ್ಯೆ ಇದ್ದರೂ, ಎಂಥ ಬಡತನ ಇದ್ದರೂ, ಎಂಥ ರೋಗ ಇದ್ದರೂ ಪ್ರೇರೆ ನಿಮ್ಮ ನಾಲಿಗೆಯಲ್ಲಿ ನೀವು ಮಾತಾಡೋ ವಾಕ್ಯಗಳಲ್ಲಿ ಶಕ್ತಿ ಉಂಟು. ಅದೇನಿದೆ ನೀವು ಮಾತನಾಡಿದ ಹಾಗೆ ಇದ್ದ ರೋಗವು ಮಾಯವಾಗ್ತದೆ, ಇದ್ದ ಕಷ್ಟ ಮಾಯ ದೇವರ ಮೆರಕಲಲ್ಲಿ ಆಗ್ತದೆ. ಅದಕ್ಕೆ ಹೇಳ್ತದೆ ಬಾಯನ್ನು ಕಾಯುವನು ಜೀವನ ಕಾಯುತ್ತಾನೆ, ತುಟಿಗಳನ್ನು ತಿಳಿದು ಬಿಡುವನು ನಾಶವಾಗುವನು. ನೋಡ್ತೇವೆ ನಾವು ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ 17-18 ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು, ನಾನು ನಿನಗೆ ಸಂತಾನವನ್ನು ಕೊಡುತ್ತೇನೆ ಎಂಬುದಾಗಿ. ಆತನು ನಂಬಿಕೊಂಡು ಆಕಾಶದ ನಕ್ಷತ್ರ ಲೆಕ್ಕ ಮಾಡಿಕೊಂಡು ಆತನು ಹೇಳ್ತಾರೆ ದೇವರು ಇದ್ದದನ್ನು ಇಲ್ಲದಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಎಂದು ನನ್ನ ನಂಬಿಕೆಯಿಂದ ಮಾತನಾಡಿದನು. ಆತನ ಏನು ಇದ್ದದ್ದು ಇಲ್ಲದಾಗೆ ಮಾಡಲಿಕ್ಕೆ ನನ್ನದು ಸಾಧ್ಯ ಉಂಟು, ಇಲ್ಲದನ್ನು ಇರುವುದೇ ಮಾಡಲಿಕ್ಕೆ ಸಾಧ್ಯ. ಈ ರೀತಿ ನೀವು ನಂಬಿಕೆಯಿಂದ ಬರೀ ಆಗ್ಬೋದು. ಡಾಕ್ಟರ್ ನೀವು ಈ ರೋಗ ಉಂಟು ಹೇಳಬಹುದು, ನೀವು ಹೇಳಬೇಕು ನನ್ನಲ್ಲಿ ಈ ರೋಗ ಇಲ್ಲ ಹೇಳಬೇಕು. ಬರೀ ಎಷ್ಟು ನೀವು ನಂಬಿಕೆಯಿಂದ ಈ ರೋಗ ಇಲ್ಲ ಎಂದು ಅರಿಕೆ ಮಾಡಿ ಆಗ್ಬೋದು, ಮೆಡಿಸಿನ್ ತೆಗೆದುಕೊಳ್ಳಬಹುದು, ಅದರ ತಪ್ಪಿಲ್ಲ ಪ್ರೇರೆ. ಆದರೆ ನೀವು ಮಾತಾಡಬೇಕು ನನ್ನಲ್ಲಿ ಈ ರೋಗ ಇಲ್ಲ, ಈ ಕಾಯಿಲೆ ಇಲ್ಲ, ಈ ಗಡ್ಡೆ ನನ್ನಿಲ್ಲ, ಈ ಕ್ಯಾನ್ಸರ್ ನನ್ನಿಲ್ಲ. ಈ ರೀತಿ ನೀವು ಇದ್ದ ರೋಗವು ಅಲ್ಲಿ ಮಾಯವಾಗಲಿಕ್ಕೆ ಸಾಧ್ಯ ಉಂಟು ಪ್ರೇರೆ. ಇಲ್ಲದನ್ನು ಇರೋದೇ ಈಗ ನಿಮಗೆ ಈಗ ನಿಮ್ಮ ಕಿಸೆಯಲ್ಲಿ ಹಣ ಇಲ್ಲ, ನೀವು ದೇವರಿಗೆ ದಶಮಾಂಶ ಕಾಣಿ ಕೊಟ್ಟಿರುವುದೇ ನೀವು ನಂಬಿಕೆ ಮಾಡುವಾಗ ನನ್ನ ದೇವರು ನನ್ನ ಕುರುಬನು, ನಾನು ಕೊರತೆ ಪಡುವೆನು, ಆತ ಆಶೀರ್ವಾದ ನನ್ನನ್ನು ತಂಗಿಸ್ತಾನೆ. ಅಥವಾ ಹೇಳಬೇಕು ನನ್ನ ದೇವರು ಕ್ರಿಸ್ತ ಯೇಸು ಮೂಲಕ ತನ್ನ ಪ್ರಭುದ ಐಶ್ವರ್ಯಕ್ಕಾಗಿ ನನ್ನ ಕೊರತೆ ನೀಗಿಸ್ತಾರೆ. ಈ ರೀತಿ ನೀವು ಮಾತನಾಡಿದರೆ ಆಗ್ಬೋದು ನಿಮ್ಮ ಪಾಕೆಟ್ನಲ್ಲಿ ಹಣ ಖಾಲಿ ಆಗಬಹುದು. ನೀವು ನಂಬಿಕೆಯಲ್ಲಿ ಮಾತ್ರ ಅದ್ಭುತವಾಗಿ ದೇವರ ಹಸ್ತು ನಿಮಗೆ ಆಗಬಹುದು. ಈ ರೀತಿ ಪ್ರೇರೆ ಇಲ್ಲದನ್ನು ಇರುವುದಕ್ಕೂ ಇದ್ದಿಲ್ಲದಕ್ಕೂ ದೇವರಿಗೆ ಸಾಧ್ಯ ಅಬ್ಬರ ನಂಬುದು. ಆ ರೀತಿಯನ್ನು ಮಾತನಾಡಿದ ನಿಮಿತ್ತವಾಗಿ ಅವನ ಮುದಿ ಪ್ರಾಯದಲ್ಲಿ ದೇವರು ಅದ್ಭುತವಾಗಿ ಅವನಿಗೆ ಒಂದು ಗಂಡು ಮಗುವನ್ನು ಕೊಟ್ಟವನು ಪ್ರಿಯ. ಅದೇ ರೀತಿಯಲ್ಲಿ ಪ್ರಿಯ ಇಲ್ಲಿ ಸೊಲ್ಮತಾನೆ ಬಾವಿನ ಕಾಯುವನು ಜೀವನ ಕಾಯುತ್ತಾನೆ, ತುಟಿಗೆ ತಡ್ಬಿಟ್ಟು ನಾಶ. ಒಂದು ವೇಳೆ ಪ್ರಿಯ ನಿಮ್ಮ ಪಾಕೆಟ್ ನೋಡಿಕೊಂಡು ನಿಮ್ಮ ಹಣ ಕಾಲಿನ ನೀವು ಗುಣಗುಟ್ಟುವುದಾದರೆ ನಿಮಗೆ ಎಷ್ಟು ಪ್ರಾರ್ಥನೆ ಮಾಡೋದು ನಿಮಗೆ ಸಹಾಯ ಬರೋದು. ಅದೇ ಬದಲಾಗಿ ನೀವು ದೇವರೇ ನಾನು ನಿನ್ನನ್ನು ನಂಬಿಕೆ ಇಡ್ತೇನೆ, ನಾನು ನಿನಗೆ ದಶಮಾಂಶವನ್ನು ಕೊಟ್ಟಿದ್ದರಲ್ಲಿ ಕಾನೂನು ಕೊಟ್ಟಿದ್ದ ನಂಬಿಕೆನಾಗಿದ್ದೇನೆ ದೇವ. ದೇವನ ವಾಕ್ಯದಲ್ಲಿ ಬರ್ತದೆ ಮಲಕಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಹೀಗೆ ಉಂಟು, ನಿಮ್ಮ ದಶಮಾಂಶವನ್ನು ನಿಮ್ಮ ಕಾಣಿಕೆಯನ್ನು ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ, ನನ್ನನ್ನು ಪರೀಕ್ಷಿಸಿರಿ, ನನ್ನ ಪರಲೋಕದ ದ್ವಾರಗಳನ್ನು ತೆರೆದು ನಿಮಗೆ ಸ್ಥಳೀಯಲಾರದಷ್ಟು ಸುರಿಸ್ತೇನೆ, ಇದು ಇವು ನೋಡಿ ಎಂಬ ಈ ವಾಗ್ದಾನವನ್ನು ಪದೇ ಪದೇ 100% ದೇವರ ವಾಕ್ಯ ಸತ್ಯವಾಗಿದೆ. ನಿಮ್ಮ ಪಾಕೆಟ್ ಖಾಲಿ ಆದರೂ ಸಹ ಅದ್ಭುತವಾಗಿ ನಿಮ್ಮ ಕೊರತೆ ನೀಗಿ ಸಕ್ತನಾಗಿದ್ದಾನೆ. ಅದೇ ಬದಲಾಗಿ ನಿಮ್ಮ ಕೊರತೆ ಮಾತನಾಡಿದರೆ, ನಿಮ್ಮ ಬಡತನ ಮಾತನಾಡಿದರೆ ನೀವು ಇದ್ದದ್ದನ್ನು ಕಳೆದುಕೊಳ್ಳುತ್ತೀರಿ. ಅದಕ್ಕೆ ಪ್ರೇ ಸೊಲೊಮೋನ್ ಬಾಯಿನ ಕಾಯುವನು ಜೀವನ ಕಾಯುತ್ತಾನೆ, ತುಡಿದಾಗ ನಿಮ್ಮ ಬಾಯಲ್ಲಿ ಜೀವ ಮತ್ತು ಮರಣವನ್ನು ಅದಕ್ಕೋಸ್ಕರ ನಿಮ್ಮ ನಾಳೆ ಕೊಕ್ಕೆ ಹಾಕಿಕೊಳ್ಳಬೇಕಾದರೆ 3 ಸಂಗತಿ ಅತಿ ಅಗತ್ಯವಾಗಿದೆ ಎಂದು ನೆನಪಿಟ್ಟುಕೊಳ್ಳುವವರು ಆಗಬೇಕು. ಅದಾಗಿದೆ ಒಂದು ದಿನಾಲೂ ನಿಮ್ಮ ಅಂಗಗಳನ್ನು ಸಮರ್ಪಣೆ ಮಾಡಬೇಕು, ಎರಡನೇದರ ವಾಕ್ಯವನ್ನು ನೆನಪಿಟ್ಟುಕೊಳ್ಳಬೇಕು, ಮೂರನೇದಾಗಿ ನೀವು ಪ್ರಾರ್ಥನೆ ಮಾಡುವವರು ಆಗಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ನಾಣುಕ್ತಿ ಪುಸ್ತಕ 18ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. ಮನುಷ್ಯನು ತನ್ನ ಬಾಯ ಬೆಲೆಯನ್ನು ಹೊಟ್ಟೆ ತುಂಬ ಉಣ್ಣುವನು, ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ಜೀವನ ಮರಣಗಳು ನಾಲಿಗೆ ವಚನ ಪ್ರಿಯರಾದ ಫಲವನ್ನು ಅನುಭವಿಸುವರು. ಇಲ್ಲ ಅತಿ ಸ್ಪಷ್ಟವಾಗಿ ಹೇಳ್ತಾನೆ 24ನೇ ವಾಕ್ಯದಲ್ಲಿ ಜೀವನ ಮರಣಗಳು ನಿಮ್ಮ ನಾಲಿಗೆಯ ಸ್ವಾಧೀನವಾಗಿ ಉಂಟು. ಯಾಕಂದರೆ ನಿಮಗೆ ಜೀವ ಬೇಕಾ,
ಆಶೀರ್ವಾದ ಬೇಕಾ, ಶುಭ ಬೇಕಾ, ಆಗ ನಿಮ್ಮ ನಾಲಿಗೆಯಲ್ಲಿ ಅದನ್ನು ಮಾತನಾಡಬೇಕು. ನಿಮ್ಮ ಸಮಸ್ಯೆ ಮಾತನಾಡಬಾರ್ದು, ನಿಮ್ಮ ಕಷ್ಟ ಮಾತನಾಡಬಾರ್ದು. ನಂಬಿಕೆಯಿಂದ ಬೈಬಲಲ್ಲಿ ಆದಿ ಕಾರಣದಿಂದ ಪ್ರಕಾರ ಅನೇಕ ವಾಗ್ದಾನ ಉಂಟು. ನೀವು ಬೈಬಲ್ ಓದುವಾಗ ಹುಡುಕಿ ಆ ವಾಗ್ದಾನಗಳನ್ನು ನೀವು ನೋಟ್ ಮಾಡಬೇಕು, ಆಜ್ಞೆ ನೋಟ್ ಮಾಡಬೇಕು, ಆ ವಾಗ್ದಾನಗಳನ್ನು ಮಾತನಾಡಬೇಕು ನಿಮ್ಮ ಸಮಸ್ಯೆಗೆ. ಆಗ ಎಷ್ಟು ನೀವು ಆ ವಾಗ್ದಾನ ಆ ವಾಗ್ದಾನದ ಫಲವು ನೀವು ಹೊಂದುತ್ತೀರಿ ಪ್ರಿಯರೇ. ಅದೇ ಬದಲಾಗಿ ನಿಮ್ಮ ಕಷ್ಟ, ಬಡತನ, ರೋಗ ಮಾತನಾಡಿದ್ರೆ ನೀವು ಮಾತನಾಡಿದ ಹಾಗೆ ಮರಣವು ಬರುತ್ತದೆ. ಹಾಗಾದರೆ ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ಮರಣ ಉಂಟು, ಆಶೀರ್ವಾದ ಉಂಟು, ಸಾಪಿಟ್ಟು ಆರಿಸುವಿಕೆ ನಿಮ್ಮ ಕೈಲಿಡು. ಅದಕ್ಕೆ ದಾವಿದನೇ ನನ್ನ ನಾಲಿಗೆ ಪಾಪಕ್ಕೆ ಹೋಗಿದ್ರೆ ಕುಕ್ಕೆ ಹಾಕಿದರೆ, ಕುಕ್ಕೆ ಹಾಕಿದರೆ ಮಾತ್ರವೇ ನಿಮ್ಮ ಪರಿಸ್ಥಿತಿ ಎಂಥದ್ದಿದ್ದರೂ ಸಹ ನೀವು ಪರಿಸ್ಥಿತಿ ಮಾತನಾಡಿದ್ರೆ ಆ ಪರಿಸ್ಥಿತಿಯಲ್ಲಿ ಸ್ತೋತ್ರ ಮಾಡ್ತೀರಿ ಮತ್ತು ನಂಬಿಕೆಯಿಂದ ಏನು ಮಾಡ್ತೀರಿ, ದೇವರ ವಾಗ್ದಾನ ಮಾತಾಡಿದ್ರೆ ನಿಮ್ಮ ನಾಲಿಗೆಯಲ್ಲಿ ಜೀವ ಮಾತನಾಡ್ತೀರಿ, ಹಾಗೇ ಏನಿದೆ ಅದನ್ನು ಹೊಂದಿಕೊಳ್ಳುತ್ತೀರಿ. ಹಾಗಾದರೆ ಇದು ಅತಿ ಇಂಪಾರ್ಟೆಂಟ್ ಆಗಿದೆ, ನಿಮ್ಗೆ ಗೊತ್ತಿರಬೇಕು. ನಿಮ್ಮ ನಾಲಿಗೆಯಲ್ಲಿ ಜೀವ ಉಂಟು, ಅದೇ ಜೀವವನ್ನೇ ಮಾತನಾಡಿರಿ. ನಿಮ್ಮ ಜೀವ ಬೇಕಾದರೆ ಮರಣ ಮಾತ್ರ ಕೂಡಲೇ ನಿಮ್ಮ ಮರಣ ಬರ್ತದೆ. ಯಾಕಂದರೆ ಆ ದುರಾತ್ಮ ಬಂದು ನಿಮಗೆ ರೋಗ ತರ್ತದೆ, ಅಪಘಾತ ತರ್ತದೆ. ಅದಕ್ಕೆ ಎಂದಿಗೂ ನಕಾರಾತ್ಮಕ ಮಾತನಾಡಬೇಡಿರಿ, ಅಪನಂಬಿಕೆ ಮಾತನಾಡಬೇಡಿರಿ. ಅದಕ್ಕೆ ದಿನಾಲು ದೇವರ ವಾಕ್ಯ ಓದುವುದು, ಧ್ಯಾನ ಮಾಡುವುದು, ದೇವರ ವಾಕ್ಯ ನಿಮ್ಮ ಜ್ಞಾಪಕ ಇಟ್ಟುಕೊಳ್ಳಲು ಅತಿ ಅಗತ್ಯವಾಗಿದೆ. ಈ ರೀತಿ ನೀವು ದೇವರ ವಾಕ್ಯಗಳನ್ನು ಮಾತನಾಡಬೇಕಾದ ಜೀವ ಮರಣ ನಿಮ್ಮ ನಾಲಿಗೆಯ ಸ್ವಾಧೀನವಾಗಿವೆ, ವಚನದ ಫಲ ಅನುಭವಿಸ್ತಾರೆ ಎಂಬುದರಲ್ಲಿ ಸೊಲೊಮೋನ ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡ್ತೇವೆ, ಜ್ಞಾನೋಕ್ತಿ ಪುಸ್ತಕ 21ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವನು ತೊಂದರೆಗಳನ್ನು ರಕ್ಷಿಸಿಕೊಳ್ಳುವನು. ಪುನಃ ಸೊಲೊಮೋನ ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವನು ತೊಂದರೆಗಳನ್ನ. ಇವತ್ತು ಲೋಕದಲ್ಲಿ ಸೈತನ್ನು ಕಾದುಕೊಂಡೇ ಇದ್ದಾನೆ. ಯಾಕಂದರೆ ಅಪೊಸ್ತಲ ಪೇತ್ರನ ಪತ್ರಿಕೆ 5ನೇದಲ್ಲಿ 8 ಮತ್ತು 9ನೇ ವಾಕ್ಯದಲ್ಲಿ ಸೈತಾನನು ಗರ್ಜಿಸುವ ಯಾರು ನುಂಗೋದು ಹುಡುಕುತ್ತಾ ತಿರುಗುತ್ತಾ ಇದ್ದಾನೆ. ಮತ್ತು ಅದೇ ಯೋನ ಬರೆಸುವ 10ನೇದಲ್ಲಿ ಕಲ್ಲನ್ನು ಬರುವುದು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡೋದಕ್ಕೆ, ಕವಿಯುವುದಕ್ಕೆ, ನಾಶ ಮಾಡ್ತಾರೆ ಬರುತ್ತೆ ವಿನ ಬೇರೆ ಯಾವುದಕ್ಕೂ ಆತನು ಬರೋ. ಹಾಗಾದರೆ ಈ ಕಲ್ಲನ್ನು ಅವನು ಹೊಂಚಿಕೊಂಡೇ ಇದ್ದಾನೆ. ಯಾವಾಗ ಅವನಿಗೆ ಅವಕಾಶ ಸಿಗದೆ ಅವನು ನಿಮ್ಮ ಮನೆಗೆ ಬರ್ತಾನೆ, ನಿಮ್ಮ ಆತ್ಮದಲ್ಲಿ ಬರ್ತಾನೆ ಮತ್ತು ಆತನು ಏನು ಮಾಡುತ್ತೆ, ದೇವರ ವಾಗ್ದಾನ ಎಲ್ಲ ಆಶೀರ್ವಾದ ಕದ್ದುಕೊಂಡು ಹೋಗಿ ನಿಮಗೆ ಎಲ್ಲ ಥರ ಕಷ್ಟ, ರೋಗ, ಶಾಪದ ಅದಕ್ಕೋಸ್ಕರ ಇಲ್ಲತ್ತದೆ. ತನ್ನ ಬಾಯನ್ನು ನಾಲಿಗೆಯನ್ನು ಕಾಯುವನು ತೊಂದರೆಗಳಾಗ ನಿಮಗೆ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು, ರೋಗಗಳು, ವ್ಯಾಧಿಗಳು, ಅಪಘಾತಗಳು, ದುರ್ಮರಣಗಳು, ದುರ್ಘಟನೆಗಳು ಸಂಭವಿಸಿದಂತೆ ನಿಮ್ಮ ಕೈಲಿ ಉಂಟು ಅದಕ್ಕೆ ದಾವಿದನೇ ನನ್ನ ನಾಲಿಗೆ ಪಾಪಕ್ಕೆ ಹೋಗದಂತೆ ಕುಕ್ಕೆ ಹಾಕಿಕೊಂಡಿರುವೇನು. ಈ ಕುಕ್ಕೆ ಹಾಕಿದರೆ ಮಾತ್ರವೇ ನಿಮ್ಮ ಜೀವಿತ ಪ್ರತಿದಿನ ದೇವರ ಆಶೀರ್ವಾದ, ಆತನ ಶುಭವು, ಆತನ ಕೃಪೆಯು, ಆತನ ಅದ್ಭುತವು, ಜೀವವನ್ನು, ಅಭಿಷೇಕವನ್ನು, ಸಂತೋಷವನ್ನು, ಸಮಾಧಾನವನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದಿದ್ದರೆ ನಿಮ್ಮ ನಾಲಿಗೆಯನ್ನು ನೀವು ಕಾಪಾಡದಿದ್ದರೆ ಆ ನಾಲಿಗೆಯಲ್ಲಿ ಮಾತಾಡುವ ಕೆಟ್ಟ ಮಾತುಗಳು, ರೋಗದ ಮಾತುಗಳು, ಶಾಪದ ಮಾತುಗಳು, ಕೋಪದ ಮಾತಾಡಿದ ಎಲ್ಲ ಸಂಗತಿಗಳು ನಿಮಗೆ ಅದು ವಾಪಸ್ ಬರುತ್ತವೆ. ಅದಕ್ಕೋಸ್ಕರ ಎಚ್ಚರಿಕೆಯುಳ್ಳವರಾಗಬೇಕು. ಅದಕ್ಕೋಸ್ಕರ ಪುನಃ ಈ ನಾಲಿಗೆ ಕಡಿಮೆ ಹಾಕಬೇಕಾದ್ರೆ ಏನು ಮಾಡಬೇಕು? 3 ಸಂಗತಿಗಳು ಮಾಡಬೇಕು. ಪ್ರತಿದಿನ ನಿಮ್ಮ ನಾಲಿಗೆಯನ್ನು ತಂದೆ, ಮಗ ಮತ್ತು ಪವಿತ್ರ ಹೆಸರಿನಲ್ಲಿ ಯೇಸುವಿನ ಅಧೀನಕ್ಕೆ ನೀವು ಸಮರ್ಪಣೆ ಮಾಡಿಕೊಡುವರಾಗಬೇಕು. ಮತ್ತು ಈ ಸಮರ್ಪಣೆ ಮಾಡಿದ ನಿಮಗೆ ನೆನಪಿನಲ್ಲಿಟ್ಟುಕೊಳ್ಳಬೇಕು. 2ನೇ ಸಂಗತಿಯಾಗಿದೆ, ದಿನಾಲು ಅತಿ ಹೆಚ್ಚಾಗಿ ದೇವರ ವಾಕ್ಯಗಳನ್ನು ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು. ಮತ್ತು ವಾಕ್ಯ ಓದುವಾಗ ಆಜ್ಞೆಗಳನ್ನು ನೋಟ್ ಮಾಡಿ ಗಮನದಲ್ಲಿಟ್ಟುಕೊಳ್ಬೇಕು. ಮತ್ತು ಆಜ್ಞೆಗಳನ್ನು ನೀವು ಭಯಪಾಠ ಮಾಡಬೇಕು. ಯಾಕಂದರೆ ನಿಮಗೆ ನೆನಪಿನಲ್ಲಿ ಇಡಲಿಕ್ಕೆ ಅದು ಪ್ರಯತ್ನ. ಯಾಕಂದ್ರೆ ನೋಡಿ, ಏಕೆ ಮಕ್ಕಳು ಶಾಲೆಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಅವರಿಗೆ ಒಳ್ಳೆಯ ಕೆಲಸ ಸಿಗಬೇಕಾದ್ರೆ, ಅವರಿಗೆ ನಾಲೆಜ್ ಬೇಕಾದರೆ ಶಾಲೆ ಹಾಗೆ ಹೋಗಿ ಆ ಶಾಲೆಯಲ್ಲಿ ಕೊಟ್ಟ ಎಲ್ಲ ಅಧ್ಯಯನಗಳನ್ನು ಅವರು ಅಧ್ಯಯನ ಮಾಡ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣವಾದ ಅಂಕಗಳು ಅವ್ರು ಏನು ಮಾಡ್ತಾರೆ? ಓದುತ್ತಾರೆ ಮತ್ತು ಜ್ಞಾಪಕದಲ್ಲಿಡ್ತಾರೆ. ಪ್ರಶ್ನೆಗಳಿಗೆ ಉತ್ತರ ಬರ. ಅದೇ ರೀತಿ ನಿಮಗೆ ಸೈತನ್ನು ಸೋದರ ತರುವಾಗ ನೀವು ಪಾಪ ಮಾಡಿದಂತೆ ನೀವು ದೇವರ ವಾಕ್ಯಗಳು ನಿಮ್ಮ ನೆನಪಲ್ಲಿ ಇಟ್ಟುಕೊಂಡರೆ ನಿಮ್ಮ ನಾಲಿಗೆಯಲ್ಲಿ ಪಾಪ ಮಾಡಿದ ಆ ವಾಕ್ಯವು ನಿಮ್ಮನ್ನು
ತಡೆಗಟ್ಟುತ್ತದೆ. ಮೂರನೇ ಆಯುಧವಾಗಿದೆ ಪ್ರೆ, ನೀವು ಅನ್ಯ ಭಾಷೆಯಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು ಹೆಚ್ಚಾಗಿ ಬುದ್ಧಿ. ಆಗ ಈ 3 ಆಯುಧಗಳು, ಒಂದು ಆಗಿದೆ ಸಮರ್ಪಣೆ, ಎರಡನೇ ದೇವರ ವಾಕ್ಯ, ಮೂರನೇ ಪ್ರಾರ್ಥನೆ. ಈ 3 ಆಯುಧವನ್ನು ಉಪಯೋಗ ಮಾಡಿದರೆ ಮಾತ್ರವೇ ನಿಮ್ಮ ನಾಲಿಗೆ ಕೊಕ್ಕೆ ಹಾಕಲಿ ಸಾಧ್ಯ. ಆಗ ನಿಮ್ಮ ನಾಲಿಗೆಯಲ್ಲಿ ನೀವು ಒಳ್ಳೆಯ ಭವಿಷ್ಯ, ಆಶೀರ್ವಾದ, ಶುಭ ಭವಿಷ್ಯವನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇಲ್ಲದಿದ್ದರೆ ನಿಮ್ಮ ಬಾಯಿಂದಲೇ ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ತೀರಿ, ಆಶೀರ್ವಾದ ಹಾಳು ಮಾಡ್ತೀರಿ, ಹಾಳು ಮಾಡ್ತೀರಿ, ಮತ್ತು ಸೈತಾನಿಗೆ ಅವಕಾಶ ಕೊಡ್ತೀರಿ. ಅದೆಲ್ಲವನ್ನು ನಿಮ್ಮ ಜೊತೆ ಕಷ್ಟ ಮೇಲೆ ಕಷ್ಟ, ರೋಗ ಬರಬಾರದೆ ಕಾರನ್ನು ನೀವೇ ಆಗಿದ್ದೀರಿ. ಅದೇ ದೇವರ ಆತ್ಮ ಇವತ್ತು ಪ್ರೇರೆ ಈ ವಾಕ್ಯದ ಮೂಲಕ ಎಚ್ಚರಿಕೆ ಉಳ್ಳವರಾಗಿರಿ. ನಿಮ್ಮ ನಾಲಿಗೆಗೆ ಕೊಕ್ಕೆ ಹಾಕಕ್ಕೆ ಈ ವಾಕ್ಯಗಳನ್ನು ಧ್ಯಾನ ಮಾಡಿರಿ. ಮತ್ತು ಈ ಸಂಧಿ ನಿಮ್ಮಲ್ಲಿ ಉತ್ತೇಜನ ಮಾಡೋದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಮತ್ತು ನಿಮ್ಮ ಯಾವ ಪ್ರಾರ್ಥನೆ ಮಾಡಿ ನಮಗೆ ಫೋನ್ ಮಾಡಿ ನಮಗೆ ಪ್ರಾರ್ಥನೆ ಮಾಡ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ ದೇವ. ಈ ಸಂಧಿದ ಮುಖಾಂತರ ಮಾತಾದ ಎಲ್ಲ ಮಾತುಗಳನ್ನು ಈ ನಿನ್ನ ಮಕ್ಕಳು ಕೇಳಿ ಅದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಅವರು ತಮ್ಮ ನಾಲಿಗೆಯನ್ನು ಕೊಕ್ಕೆ ಹಾಕಿಕೊಂಡು ತಮ್ಮ ಎಂದಿಗೂ ಕೆಟ್ಟದ್ದನ್ನು ಮಾತನಾಡದಂತೆ ಒಳ್ಳೆಯದನ್ನು ಮಾತನಾಡೋದಕ್ಕೆ ನಿನ್ನ ಈ ಮಕ್ಕಳಿಗೆ, ನಿನ್ನ ಈ ಜನರಿಗೆ, ನಿನ್ನ ಈ ವೀಕ್ಷಕರನ್ನು ಸಹಾಯ ಮಾಡಬೇಕು ನಾನು ಬೇಡ್ಕೊಳ್ತೇನೆ ದೇವ. ಮತ್ತು ಯಾರು ದೇವ ರೋಗಿಗಳಿದ್ದಾರೆ ಎಲ್ಲರಿಗೆ ಆ ರೋಗದಿಂದ ನಾನು ಬಿಡುಗಡೆಗೊಳಿಸ್ತೇನೆ. ಆಮೇಲೆ ಪ್ರತಿಯೊಬ್ಬರಿಗೆ ಕಷ್ಟ, ಬಡತನ, ಸಾಲ ಬಿಡುಗಡೆ ಪ್ರತಿಯೊಬ್ಬರು ಈ ಪ್ರತಿಯೊಬ್ಬರು ನಿನ್ನ ಆಶೀರ್ವಾದ, ನಿನ್ನ ಬಿಡುಗಡೆ ಆರೋಗ್ಯ ಹೊಂದಿಕೊಳ್ಳಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಚಂದ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಪ್ರತಿ ನೋಡೋ ಪ್ರತಿಯೊಬ್ಬ ಸಂಘ ಇರಲಿ. ಆಮೇನ್. ಪ್ರೈಸ್ ಲಾರ್ಡ್. ದೇವರನ್ನು ಆಶೀರ್ವಾದ ಮಾಡಲಿ.